ज्योतिः समं समस्तैरनन्तपर्यायै दर्पणतलैर्यसुतला प्रतिफलति पदार्थमालिका यत्र ಭಗವಾನ್ ಕುಂದಕೊಂಡಾಚಾರ್ಯರಿಗೆ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಬಂದಿಟ್ಟುದರ ಕಾರ್ಯ ಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲೇವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪೂರ್ಣಗೊಳಿಸಿ ಗ್ರಂಥ ಸಮಗ್ರ ರೂಪದಿಂದ ಜಿಜ್ಞಾಸು ಜೀವರುಗಳಿಗೆ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದೊಳಗ 4 ಗುಣವ್ರತಗಳ ಚರ್ಚೆ ನಡೆದದ್ದೇ ಇದೆ. ಅನರ್ಥದಂಡ ತ್ಯಾಗ ನಾಮದ ಗುಣವ್ರತದ ಸ್ವರೂಪ ಪ್ರಯೋಜನವಿಲ್ಲದೆ ಉತ್ಪನ್ನವಾಗುವ ಪಾಪದ ತ್ಯಾಗವನ್ನು ಅನರ್ಥದಂಡ ತ್ಯಾಗ ವ್ರತವೆಂದು ಹೇಳುತ್ತಾರೆ. ಅದರಲ್ಲಿ 1 ಅಪಧ್ಯಾನ ತ್ಯಾಗವ್ರತ, 2 ಪಾಪೋಪದೇಶ ತ್ಯಾಗವ್ರತ, 3 ಪ್ರಮಾದಚರ್ಯಾ ತ್ಯಾಗವ್ರತ, 4 ಹಿಂಸಾದಾನ ತ್ಯಾಗವ್ರತ ಮತ್ತು 5 ದುಶ್ರುತಿ ತ್ಯಾಗವ್ರತವೆಂದು 5 ಭೇದಗಳಿವೆ. ನಿಜವಾಗಿ ಇಷ್ಟರದ ತ್ಯಾಗ ಕಲ್ಯಾಣಾಭಿಲಾಷಿ ಇರುವಂಥ ಜೀವ ಬುದ್ಧಿಪೂರ್ವಕ ಪ್ರಯತ್ನಪೂರ್ವಕ ಆಗಮದ ಆಧಾರದಿಂದ ಮಾಡಿದ್ರೂ ಕೂಡ ಎಷ್ಟೊಂದು ಲಾಭ ಈ ಜೀವನಿಗೆ ಆಗುತ್ತಿದೆ. ಬರೀ ನಮ್ಮ ಜೀವನದಲ್ಲಿ 90 ಅಲ್ಲ 99 ಭಾಗ ಇವೇ ಅದಾವೆ. ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರು, ಬರೀ ಒಂದು ಅನರ್ಥದಂಡ ತ್ಯಾಗ ಮಾಡಿತು ತನ್ನದ ಈ ಲೋಕಕ್ಕೆ ಈ ಭವಕ್ಕೆ ಸಂಬಂಧಿಸಿದ ಹಾಗೆ ತನ್ನ ಪರಿವಾರ, ತನ್ನ ಇಂದ್ರಿಯ ವಿಷಯ ಇವುಗಳ ಕುರಿತಾಗಿ ಎಷ್ಟು ಪಾಪ ಮಾಡಿದರನೂ ಕೂಡ ಅವ ಸುಲಭವಾಗಿ ಅವುಗಳನ್ನ ತ್ಯಾಗ ಮಾಡಿ ಮೋಕ್ಷ ಮಾರ್ಗದೊಳಗೆ ಬರೋ ಸಾಧ್ಯ ಇದೆ. ಆದರೆ ಅನರ್ಥದಂಡೇನಿದೆ ಅದುವೇ ಈ ಜೀವವನ್ನು ಮೋಕ್ಷ ಮಾರ್ಗದಿಂದ ನಿರಂತರ ದೂರ ಕೊಂಡೊಯ್ತಿದೆ. ಇದನ್ನು ನಿರಂತರ ಇದೆಯೋ ಅಥವಾ ಇಲ್ಲ ನಮ್ಮಲ್ಲಿ ಅಪಧ್ಯಾನ, ಯಾವುದರದ ಅವಶ್ಯಕತೆ ಇಲ್ಲ ಅಥವಾ ಯಾವ ವಿಚಾರ ಮಾಡುವುದರಿಂದ ಯಾವ ಕಾರ್ಯದ ಸಿದ್ಧಿ ಆಗೋದನ್ನು ಇಲ್ಲ. ಅದು ನಮ್ಮಲ್ಲಿ ನಿರಂತರ ಧ್ಯಾನ, ಅರ್ಥಾತ್ ಧ್ಯಾನ ಅಂದ್ರೆ ಪದ್ಮಾಸನದೊಳಗೆ ಕೂತು ಕೈ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿ ಕೂತ್ರ ಅದರ ಹೆಸರು ಧ್ಯಾನ ಅಲ್ಲ. ಉಪಯೋಗದೊಳಗೆ ಆ ಒಂದು ವಿಷಯದ ಕುರಿತು ಅದು ಆಗೋದಿಲ್ಲ, ಇದು ತನಗೂ ಗೊತ್ತಿದೆ ರೀ ಅಂಥ ಒಂದು ಕಾರ್ಯದ ಕುರಿತಾಗಿ ಕೂಡ ಈ ಜೀವದ ಎಷ್ಟು ಒಂದು ರೀತಿಯಿಂದ ಉಪಯೋಗದೊಳಗೆ ಏಕಾಗ್ರತೆಯ ಮೂಲಕ ನಡೆದದ್ದೇ ಇರ್ತಿದೆ. ಕ್ರಿಯೆ ಜ್ಞಾನದೊಳಗ ಉಪಯೋಗದ ಏಕಾಗ್ರತೆಯ ಮೂಲಕ ಯಾವುದೋ ಒಂದಕ್ಕೆ ಸಾಧ್ಯ ರೋಗ ಇರ್ತಿದೆ, ಪರಿಹಾರ ಮಾಡಲಿಕ್ಕಾಗದೇ ಇರುವಂಥ ವೃದ್ಧಾಪ್ಯ ಬಂದು ಬಿಟ್ಟಿರ್ತಿದೆ. ಆವಾಗ ಯಾವ ಮನುಷ್ಯ ತಾನೇ ಸ್ವಾಧ್ಯಾಯ ಮಾಡಿರುವಂಥ, ಧರ್ಮಾಚರಣೆ ಮಾಡಿರುವಂಥ ಯಾವ ಮನುಷ್ಯ ತಾನೇ ಸಹಜ ಅದರ ಸ್ವೀಕಾರ ಮಾಡಬಹುದು ಹೇಳ್ರಿ. ಡಾಕ್ಟ್ರ್ ಹೇಳಿರ್ತಾರೆ ಇದಕ್ಕೇನು ಉಪಾಯ ಇಲ್ಲ, ಏನು ಎಷ್ಟು ದಿವಸ ಇದೆ ಅಷ್ಟು ಶಾಂತಿಯಿಂದ ಇರ್ರಿ ಅಂತ ಹೇಳಿರ್ತಾರೆ.
ಆದ್ರೂ ಕೂಡ ಈ ಜೀವ ಒಂದು ಸಮಯ ಕೂಡ ಶಾಂತಿ ಧಾರಣ ಮಾಡೋದು ಸಾಧ್ಯ. ಈ ಸಮಯದೊಳಗೆ ನನಗೆ ಇದರ ಸಂಯೋಗವನ್ನು ಭೋಗಿಸುವುದು ಅನಿವಾರ್ಯ ಇದೆ. ಇಷ್ಟು ಕೂಡ ಈ ಜೀವ ವಿಕಲ್ಪದೊಳಗೆ ಸ್ವೀಕಾರ ಮಾಡುವುದಿಲ್ಲ. ಮಕ್ಕಳ ಕುರಿತಾಗಿ ಆಗಲಿ, ಧನದ ಕುರಿತಾಗಿ ಆಗಲಿ, ಯಾವುದೂ ಅಂತಂದ್ರೆ ಸಾಕಷ್ಟದವ್ರಿ ಇವನಿಗೆ ವಿಷಯಗಳ, ಅವುಗಳಿಗೆ ಏನು ಕೊರತೆ ಇಲ್ಲ, ಸಾಕಷ್ಟಿದ್ದಾವೆ. ಆ ವಿಷಯಗಳನ್ನು ತಗೊಂಡ ತನ್ನಷ್ಟಕ್ಕೆ ತಾನೇ ಈ ಜೀವ ತನ್ನ ಜ್ಞಾತಾ ಸ್ವಭಾವವನ್ನು ತಿರೋಭೂತ ಮಾಡ್ತಾ ಆ ಜ್ಞಾತಾ ಸ್ವಭಾವ ಸಂಪೂರ್ಣ ಕಳೆದು ಹೋಗುವ ರೂಪದವರೆಗೆ ಈ ಒಂದು ಉದ್ಯಮ ಅದೇ ನಡೆದಿರ್ತಿದೆ. ಯಾವಾಗ ಅದು ಕಳೆದು ಹೋದ ಹಾಗೆ, ಅರ್ಥಾತ್ ನಿಗೋದದಂಥ ಅಕ್ಷರದ ಅನಂತ ಭಾಗ ಮಾತ್ರ ಜ್ಞಾನದ ಪ್ರಕಟತೆ ಉಳಿತಿದೆಯೋ, ಆವಾಗ ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಹೇಗಿದೆಯೋ ಹಾಗೆ ಅಲ್ಲಿ ಅನಂತ ಕಾಲ ಅದರ ಜೊತೆಗೆ ಜೀವನ ಮಾಡ್ತಾನೆ. ಯಾಕೆ ಅಂತಂದ್ರೆ ಈ ಜೀವ ಮಾಡಿದರೆ ಎರಡೇ ಕಾರ್ಯ ಮಾಡಬಹುದು. ಒಂದು, ತನ್ನ ಚೈತನ್ಯ ಸ್ವರೂಪವನ್ನು ಆವಿರ್ಭೂತಗೊಳಿಸುವಂಥ ಪ್ರಯತ್ನ ಮಾಡೋದು. ಅದು ತಮಗೆ ಸ್ವಾಧ್ಯಾಯ ಪ್ರೇಮಿಗಳಿಗೆ, ಜಿನಾಗಮದ ಸಂಯೋಗ ಬಂದಿರುವಂಥ ಜೀವರುಗಳಿಗೆ, ಮಹಾಭಾಗ್ಯದಿಂದ ಜೈನ ಕುಲದೊಳಗೆ ಜನ್ಮಾಗಿ ಜಿನೇಂದ್ರ ಪ್ರಭುವಿನ ದರ್ಶನಾದಿಗಳ ಲಭಿಸ್ತಾ ಇರುವಂಥ ಜೀವರುಗಳಿಗೆ ಪ್ರಯತ್ನಪೂರ್ವಕ ಸಾಧಿಸಬಹುದಾಗಿದೆ. ಅರೆ, ಆಗಮದ ಆಧಾರದಿಂದ ಸ್ಥೂಲ ಇಷ್ಟಂತೂ ತಿಳಿದೇವಲ್ಲ, ಏನ ಪಾಪ ಪುಣ್ಯದ ಉದಯದ ಅನುಸಾರ, ಅರ್ಥಾತ್ ಪೂರ್ವ ಕರ್ಮದ ಉದಯದ ಅನುಸಾರ ಈ ಜೀವನದೊಳಗ ಘಟನೆಗಳು ಸಂಭವಿಸುವುದಿದ್ದಾವೆ, ಆಗುಹೋಗುಗಳು ನಡೆಯುವುವಿದ್ದಾವೆ. ಅವುಗಳಲ್ಲಿ ಎಂಥ ಬುದ್ಧಿಶಾಲಿ ಶಕ್ತಿಶಾಲಿ ಪುರುಷರು ಕೂಡ ಯಾವ ಬದಲಾವಣೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಇಷ್ಟಂತೂ ಜಿನಾಗಮದ ವಾಚನದಿಂದ ಅಥವಾ ಶ್ರವಣದಿಂದ, ಸ್ಥೂಲ ತತ್ವದ ಕ್ರಮಬದ್ಧ ಪರ್ಯಾಯದ ಇದೆಲ್ಲ ಬಿಡ್ರಿ. ಆದರೆ ಕರ್ಮೋದಯ, ಪೂರ್ವಕರ್ಮದ ಉದಯದ ಅನುಸಾರಣ ಎಲ್ಲ ಆಗುವುದಿದೆ. ಇಷ್ಟು ಸ್ಥೂಲ ಮಾತರೆ ಆಗಮದ ಅಭ್ಯಾಸದಿಂದ ತಿಳಿದು ಬಂದಿದೆ ಏನಿಲ್ರಿ. ಈ ಜೀವನದೊಳಗೆ ಏನು ಆಗು ಹೋಗು ನಡೀತಾ ಇದ್ದಾವೆ ಘಟನೆಗಳ, ಅವು ಎಲ್ಲವುಗಳ ಕರ್ಮದ ಕಾರಣದಿಂದ ನಡೀತಾ ಇದ್ದಾವೆ. ಅವುಗಳಲ್ಲಿ ಯಾವುದೇ ಪ್ರಕಾರದ ಬದಲಾವಣೆಯನ್ನು ಯಾವ ಬುದ್ಧಿಶಾಲಿ ಅಥವಾ ಬಲಶಾಲಿ ಜೀವ ತರೋ ಸಾಧ್ಯ ಇಲ್ಲ, ಪರಿವರ್ತನೆಯನ್ನು. ಇಷ್ಟು ವಿಷಯ ಗೊತ್ತಿದೆ ಏನಿಲ್ರಿ. ಆದ್ರೆ ಈ ವಿಷಯ ಏನು ಪರಿಚಿತ ಇದೆ, ಕೇಳಿ ಗೊತ್ತಿದೆ, ಜ್ಞಾನ ಇದೆ ಈ ವಿಷಯದ, ಆ ಜ್ಞಾನದ ಉಪಯೋಗ ನಮ್ಮ ಜೀವನದಲ್ಲಿ ನಾವು ಎಷ್ಟು ಬಾರಿ ಬುದ್ಧಿಪೂರ್ವಕ ಮಾಡ್ಕೊಂಡಿದ್ದೇವೆ ಹೇಳ್ರಿ. ಹೇಳೋದು ಬೇಡ, ನೋಡ್ರಿ ಒಳಗಡೆ ಏನು ಆ ಜ್ಞಾನದ ಉಪಯೋಗವನ್ನು ಎಷ್ಟು ಬಾರಿ ನಾವು ಬುದ್ಧಿಪೂರ್ವಕ ಮಾಡ್ಕೊಂಡಿದ್ದೇವೆ. ಇಲ್ಲಿ ಯಾರೂ ಏನೂ ಮಾಡೋದು ಸಾಧ್ಯ ಇಲ್ಲ. ಕರ್ಮ ಯಾರನ್ನೂ ಹಾಗೆಯೇ ಬಿಡುವ ಸಾಧ್ಯತೆ ಇಲ್ಲ. ಅದು ಅತ್ಯಂತ ಪ್ರಾಮಾಣಿಕ ಇದೆ. ಅದರದ ಈ ಜೀವದ ಮೇಲೆ ಯಾವ ಪ್ರಕಾರದ ದ್ವೇಷ ಅಥವಾ ವಿರೋಧ ಇಲ್ಲ. ಹೀಗಾದ ಕರ್ಮ ತನ್ನಷ್ಟಕ್ಕೆ ತಾನೇ ತನ್ನಲ್ಲೇ ಪ್ರಾಮಾಣಿಕ ರೂಪದಿಂದ ವರ್ತಿಸ್ತಾ ಘಟನೆಗಳನ್ನು ಬದಲಾಯಿಸ್ತಾ ಇರ್ತಿದೆ, ಏನೇನು ಪ್ರಸಂಗಗಳನ್ನು ತಂದು ಇರಿಸ್ತಾ ಇರ್ತಿದೆ. ಅದರದ ನಿರಂತರ ಅಬುದ್ಧಿಪೂರ್ವಕ ಕೂಡ ಸ್ವೀಕೃತಿ ಇರುವ ಮಾತು ದೂರ ಇರಲಿ. ಆದರೆ ಬುದ್ಧಿಪೂರ್ವಕ ಎಷ್ಟು ಬಾರಿ ನಾವು ಆ ಜ್ಞಾನದ, ನಮಗೆ ಪ್ರಾಪ್ತ ಆಗಿರುವ ಜ್ಞಾನದ, ಆಗಮದ್ದಲ್ಲ,
ಆಗಮದಿಂದ ನಾವು ಕೇಳ್ಪಟ್ಟಿರುವಂಥ, ಸ್ವಲ್ಪ ವಿಚಾರ ಮಾಡಿರುವಂಥ ನಮ್ಮ ಜ್ಞಾನದ ಉಪಯೋಗವನ್ನು ಎಷ್ಟು ಬಾರಿ ನಾವು ಬುದ್ಧಿಪೂರ್ವಕ ಮಾಡಿಕೊಂಡಿದ್ದೇವೆ? ಇಲ್ಲನ ಅನ್ನೋದು ಉತ್ತರ ಬರ್ತಿದೆ. ಒಂದು ವೇಳೆ ನಾವು ಆ ಜ್ಞಾನದ ಉಪಯೋಗ ನಿಜವಾಗಿ ಮಾಡಿಕೊಂಡಿದ್ದೆ ಆದರೆ ಬುದ್ಧಿಪೂರ್ವಕ ನಿಜವಾಗಿ ವಿಕಲ್ಪದೊಳಗೆ ಮಾತಾಡ್ತೇವ್ರಿ. ಆ ಮಾತಿಗೇನು ಅರ್ಥ ಇರೋದಿಲ್ಲ. ಮಾತಾಡ್ತೇವೆ ಪರಸ್ಪರರಲ್ಲಿ, ಆದರೆ ಆ ಮಾತಿಂದ ಒಳಗಡೆ ಸ್ವೀಕಾರನೇ ಇಲ್ಲ. ಹೀಗಾಗಿ ಈ ಜೀವಕ್ಕ ನೋಡ್ರಿ, ತನ್ನ ವಿಭಾವದ ಅವುಗಳ ಮೂಲ ವಿಭಾವಕ್ಕಿಂತ ಮೊದಲ ಅಜ್ಞಾನದ ತನ್ನ ಸ್ವರೂಪದ ಪರಿಚಯ ಇಲ್ಲದೇ ಇರುವ ರೂಪ ಅಜ್ಞಾನದ ಆ ಅಜ್ಞಾನದ ಕಾರಣದಿಂದ ಆಗ್ತಾ ಇರುವಂಥ ವಿಭಾವಗಳದ್ದ ಆ ವಿಭಾವಗಳ ಆಧಾರದಿಂದ ಕಟ್ಟಲ್ಪಟ್ಟಿರುವ ಕರ್ಮಗಳದ್ದ ಸತ್ತಾದ ಉದಯದ್ದ. ಸತ್ತಾದ ಮತ್ತು ಅದು ಸತ್ತಾ ಇದೆ ಅಂದಮೇಲೆ ಪ್ರತಿ ಸಮಯಕ್ಕೆ ಅದು ಉದಯಕ್ಕೆ ಬರ್ತಾ ಇರೋದೆ ಇವುಗಳದ್ದ. ಇನ್ನು ಜೀವ ಅಜೀವಗಳ ಶಾಶ್ವತತೆಯ ಶಾಶ್ವತ ಇದ್ದುಕೊಂಡ ಅವುಗಳಲ್ಲೇ ಆಗ್ತಾ ಇರುವ ನಿರಂತರ ಬದಲಾವಣೆ. ಇನ್ನು ಜೀವ ಅಜೀವಗಳದ್ದು ಭಿನ್ನತೆ, ಒಂದು ಇನ್ನೊಂದರಿಂದ ಅತ್ಯಂತ ಭಿನ್ನ ಶಬ್ದದ ಅರ್ಥ ಇಲ್ಲಿ ಅತ್ಯಂತ ಅಂಥೇಳಿ ಹೇಳದೇ ಇದ್ರೂ, ವಿಶೇಷಣವನ್ನು ತಗಲಿಸದೇ ಇದ್ರೂ ಕೂಡ ಭಿನ್ನ ಶಬ್ದದೊಳಗ ಅತ್ಯಂತ ಭಿನ್ನತೆ ಸ್ಪಷ್ಟನೇ ಇದೆ ರೀ. ಜೀವನದ ಕ್ಷಣಭಂಗುರತೆಯಿಂದ ಯಾವುದಾದರೂ ಒಂದು ವಿಷಯದ್ದು ಕೂಡ ಜ್ಞಾನನೇ ಇಲ್ಲ ಅಂತಂದ್ರೆ ನಮಗೆ ಮನುಷ್ಯ ಮತ್ತು ಸಂಜ್ಞೆ ಹಾಗನ್ನೋದು. ಯಾವುದಾದ್ರೂ ಒಂದು ವಿಷಯದ್ದು ಕೂಡ ಜ್ಞಾನನೇ ಇಲ್ಲ. ಅರೆ ನಮಗೆ ಎಲ್ಲ ವಿಷಯದ ಜ್ಞಾನ ಇದೆ. ಒಂದು ಯಾಕೆ ಎಲ್ಲ ವಿಷಯಗಳದ್ದು ಈಗೇನು ಹೇಳ್ತಲ್ಲ ಎಲ್ಲ ವಿಷಯಗಳದ್ದು ಜ್ಞಾನ ಇದೆ. ಆದರೆ ಜ್ಞಾನ ಯಾವುದಕ್ಕಂತಾರೆ? ಜ್ಞಾನ ಯಾವುದಕ್ಕಂತಾರೆ? ಯಾವುದರ ವಿದ್ಯಮಾನತೆಯಿಂದ ಅಥವಾ ಯಾವುದರ ಪ್ರಯೋಗ ಮಾಡುವುದರಿಂದ ತನ್ನ ದುಃಖದ ಮಾತ್ರ ಕಮ್ಮಿ ಮಾಡಿಕೊಳ್ಳಬಹುದಾಗಿದೆಯೋ ಅದಕ್ಕೆ ಜ್ಞಾನ ಅಂತಾರೆ. ಯಾವುದರ ವಿದ್ಯಮಾನತೆಯೊಳಗ ಮುಂದೆ ಯಾವುದರ ಪ್ರಯೋಗ ಮಾಡಿಕೊಂಡು ಬಂದೊದಗಿರುವಂಥ ದುಃಖದ ಮಾತ್ರ ಕಮ್ಮಿ ಮಾಡಿಕೊಳ್ಳಬಹುದಾಗಿದೆಯೋ ಅದಕ್ಕೆ ಜ್ಞಾನ ಅಂತಾರೆ. ಪರಸ್ಪರರೊಳಗೆ ಮಾತನಾಡೋದ ಯಾವುದೇ ಪ್ರಕಾರದಿಂದ ಅದರದ ಸ್ಮರಣಾದಿಗಳನ್ನು ಇಟ್ಕೊಳ್ಳೋದ ಇದಕ್ಕೆ ಜ್ಞಾನ ಅನ್ನೋದೇ. ತನಗೆ ಬಂದಿರುವ ಪ್ರಸಂಗದೊಳಗ ತಾನು ಅದರಿಂದ ಅಲಿಪ್ತ ಉಳಿಯುವಂಥ ಯಾವ ಕ್ರಿಯೆಗೆ ಅನುಕೂಲ ಆಗ್ತಿದೆಯೋ ಅದಕ್ಕೆ ಜ್ಞಾನ ಅಂತ. ಹಾಗಾದರೆ ಇಲ್ಲಿ ಒಂದೇ ಒಂದು ಮೊದಲನೇದ ಅಪಧ್ಯಾನಕ್ಕೆ ಸಂಬಂಧಿಸಿದ ಹಾಗೆ ಅದು ನಮ್ಮಲ್ಲಿ ಇಲ್ಲ ಅನ್ನೋದು ಸಿದ್ಧ ಆಯ್ತು. ಅನರ್ಥ ದಂಡ ಅಪಧ್ಯಾನ. ಅಪಧ್ಯಾನ ಯಾವ ಸಮಯದೊಳಗಿಲ್ಲ ಹೇಳ್ರಿ, ಒಳಗಡೆ ನೋಡ್ಕೊಳ್ಳೋದು ಯಾವ ಸಮಯದೊಳಗಿಲ್ಲ ಅಪಧ್ಯಾನ. ಅಪಧ್ಯಾನ ಅರೆ ಯಾವುದ ಅಪರಾಧ ರೂಪದ ಧ್ಯಾನ ಇದೆಯೋ, ಯಾವುದರಿಂದ ನಿಯಮವಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆಯೋ ಅಂಥ ಜ್ಞಾನದ ಏಕಾಗ್ರತೆ ಏನಿದೆ ಅದು ಅಪಧ್ಯಾನ. ಜೀವನಿಗೆ ನಿಜವಾಗಿ ಅದ ಫಲ ಕೊಡ್ತಿದೆ. ಜೀವ ಒಂದು ಸಂಜ್ಞೆ ಪಂಚೇಂದ್ರಿಯದೊಳಗೆ ಇದನ್ನು ವಿಶೇಷ ರೂಪವಾಗಿ ಮಾಡ್ತಾನೆ.
ಯಾವುದನ್ನು? ಅಪಧ್ಯಾನವನ್ನು ವಿಶೇಷ ರೂಪವಾಗಿ. ಅದಕ್ಕೆ ನೋಡ್ರಿ, ಸಂಜ್ಞೆ ಪಂಚೇಂದ್ರಿಯ ತನ ಏನಿದೆಯಲ್ಲ, ಅದು ಎಷ್ಟು ಉತ್ತಮ ರೀತಿಯ ಕಾರ್ಯಕ್ಕೆ ಉಪಯೋಗ ಆಗುವಂಥದ್ದಿದೆಯೋ ಅಷ್ಟೇ ಅದು ನಿಕೃಷ್ಟ ಘಾತಕ ಕೂಡ ಮಾರ್ಗ ಆಗ್ತಿದೆ. ವಿಚಾರಣಾ ಅಸಂಜ್ಞೆಯವರೆಗೆ ಹೇಗಿತ್ತು ಪರಿಸ್ಥಿತಿ, ಹೇಗೆ ಇರಬಹುದಾಗಿದೆ, ಇದನ್ನು ಮಾಡಬೇಕಾಗಿಲ್ಲ. ಇದರ ಕುರಿತಾಗಿ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಅದರ ಜೀವ ನಮ್ದು ಪ್ರಾರಂಭದ ವಿಷಯ ಏನು ನಡೆದದ್ದಿತ್ತು, ಈ ಸಂಜ್ಞೀತನ ಪ್ರಾಪ್ತ ಆಗಿರೋ ವೇಳೆದೊಳಗೆ, ಲಭಿಸಿರೋ ವೇಳೆದೊಳಗೆ 2 ಪ್ರಕಾರದ ಕಾರ್ಯ ಮಾಡ್ತಾನ್ರಿ. ಈ 2 ಪ್ರಕಾರದ ಕಾರ್ಯ ಮಾಡುವಂಥದ್ದು ಅವನಿಗೆ ಅಧಿಕಾರ ಇದೆ ರೀ. ಒಂದು, ಬುದ್ಧಿಪೂರ್ವಕ ಪ್ರಯತ್ನಪೂರ್ವಕ ಅತ್ಯಂತ ಸಾವಧಾನತೆ ಪೂರ್ವಕ ತನ್ನ ಜ್ಞಾನದ ಮೇಲೆ ನವೀನ ಆವರಣ ಬರಗೊಡದೇ ಇರುವಂಥದ್ದು ಒಂದರೆ. ನವೀನ ಆವರಣ ಬರಗೊಡದೇ ಇರುವಂಥದ್ದು ಒಂದು. ಸಾವಧಾನ ಇರುವುದ, ಪ್ರಯತ್ನಪೂರ್ವಕ ಆ ಉದ್ಯಮ ಸತತ ಮಾಡುತ್ತೆ. ಇದು ಒಂದು ಮಾಡಬಹುದಾಗಿದೆ. ಇಲ್ಲ ಅಂತಂದ್ರೆ ಅಸಾವಧಾನತೆಯಿಂದ, ಬೇಸಾವಧತನದಿಂದ ನಿರಂತರ ಜ್ಞಾನದ ಮೇಲೆ ಆವರಣ. ಅರೇ ಆವರಣ ಅರ್ಥಾತ್ ತಿರೋಭೂತ ಮಾಡೋದು, ಅದನ್ನು ತಿರೋಭೂತ ಮಾಡೋದು, ಅದರ ತಲೆ ಕೆಳಗೆ ಮಾಡೋದು. ಜ್ಞಾನದ್ದು ಯಾವುದು ಪ್ರಗಟ ಜ್ಞಾನ ಇದೆಯಲ್ಲ, ಅದನ್ನು ತಿರೋಭೂತಗೊಳಿಸ್ತಾ ಹೋದ್ರೆ, ಅದರ ನಿಯಮದಿಂದ ವೈಜ್ಞಾನಿಕವಾಗಿ ವಿಚಾರ ಮಾಡಿದ್ರನ ಅದರದ ಸಂಪೂರ್ಣ ಶಕ್ತಿ ಕಮ್ಮಿ. ತಿರೋಭೂತ ತಲೆ ತೆಳಗೆ ಮಾಡಿದ ನಂತರ ಎಷ್ಟು ದಿವಸ ಇರೋದ್ರಿ ಅದ? ಯೋಚನೆ ಮಾಡೋದು. ಹಾಗಾದ್ರೆ ವೈಜ್ಞಾನಿಕವಾಗಿನ ವಿಚಾರದಿಂದ ನಿಷ್ಕರ್ಷ ಹೊರಡ್ತಿದೆ, ಇನ್ನೇನು ತಿರೋಭೂತ ಮಾಡಬೇಕಾಗಿಲ್ಲ, ಮಾಡೋ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ಅದು ತಿರೋಭೂತ ಆಗ್ತಿದೆ, ಮುಗಿತಲ್ಲೇ ಅನಂತ ಕಾಲ. ಇನ್ನು ಆವಿರ್ಭೂತ್ ಅತ್ಯಂತ ಪ್ರಯತ್ನಪೂರ್ವಕ ನಿರಂತರ ಸಾವಧಾನತೆಯೊಂದಿಗೆ ಜ್ಞಾನವನ್ನು ಆವಿರ್ಭೂತಗೊಳಿಸ್ತಾ ಹೋಗೋದು, ಮುಖ್ಯ ಮಾಡ್ತಾ ಹೋಗೋದು, ಜ್ಞಾನವನ್ನು ಮುಖ್ಯ ಮಾಡೋದು, ಕರ್ಮವನ್ನು ಗಮನ ಮಾಡೋದು, ಸಂಯೋಗವನ್ನು ಅಲಕ್ಷ್ಯ ಮಾಡೋದು, ರಾಗದ್ವೇಷಗಳ ಪ್ರಾಬಲ್ಯ ಬೆಳೆಯದೇ ಇರುವ ಹಾಗೆಯೇ ಮಾಡೋದರ ಹೆಸರು ಜ್ಞಾನವನ್ನು ಆವಿರ್ಭೂತಗೊಳಿಸೋದು. ಇದರಿಂದ ಏನಾಗ್ತಿದೆ ಅಂತಂದ್ರೆ ಆವಿರ್ಭೂತ ಆಗ್ತಾ ಇರುವಂಥ ಜ್ಞಾನ ಕೇವಲ ಜ್ಞಾನದೊಳಗೆ ಪರಿವರ್ತಿತ ಆಗಿ ಅನಂತ ಕಾಲದವರೆಗೆ ಉಳಿದು ಬರ್ತಿದೆ. ಇಲ್ಲಿ ತಿರೋಭೂತ ಮಾಡೋದಂದ್ರೆ ಏನು? ಸಂಯೋಗ ಮುಖ್ಯ ಮಾಡೋದು, ಕರ್ಮೋದಯವನ್ನು ಮುಖ್ಯ ಮಾಡೋದು, ಪ್ರಸಂಗವನ್ನು ಮುಖ್ಯ ಮಾಡೋದು. ಅದರಿಂದ ಏನಾಗ್ತಿದೆ? ಅದರಿಂದ ರಾಗದ್ವೇಷಗಳ ಪ್ರಾಬಲ್ಯ ಬೆಳೀತಾ ಹೋಗ್ತಿದೆ. ರಾಗದ್ವೇಷಗಳ ಪ್ರಾಬಲ್ಯ ಎಷ್ಟು ಬೆಳೀತಿದೆಯೋ ಅಷ್ಟು ಅಜ್ಞಾನದ ವೃತ್ತಿ, ಅಜ್ಞಾನದ ಪ್ರಸಾರ, ಅಜ್ಞಾನದ ವ್ಯಾಪ್ತಿ. ಅರ್ಥಾತ್ ಏನಿದೆ ರೀ, ನಮ್ಮ ಕೈಯಾರೆ ನಮ್ಮ ಕತ್ತನ್ನು ನಾವು ಹಿಸುಕಿಕೊಳ್ಳೋದ್ರಿ. ನಿಜವಾಗಿ ನೋಡ್ರಿ, ಇಲ್ಲಿ ಏನು ಅನರ್ಥದಂಡದ್ದು 5 ಭೇದ ಹೇಳಿದರಲ್ಲ, ಅವುಗಳದೊಂದಿಷ್ಟು ಗಂಭೀರವಾಗಿ ಪ್ರಾಮಾಣಿಕತೆಯಿಂದ ವಿಚಾರ ಮಾಡ್ತಾ ಹೋಗಿ ಅವುಗಳ ಸತ್ಯತೆಯನ್ನು ಕಂಡುಕೊಂಡಿದ್ದೇ ಆದರೆ ನಮ್ಮ ಜೀವನ ನಿಜವಾಗಿನ ಸುಂದರವಾದಂಥ, ಶಾಶ್ವತವಾದಂಥ, ಸ್ವಾಧೀನವಾದಂಥ, ಸುಖಮಯವಿರುವಂಥ ನಿಜ ಮಾರ್ಗದ ಕಡೆಗೆ ಹೋಗೋದು ಸಾಧ್ಯ ಆಗುತ್ತಿದೆ.
ಇದಂತೂ ಅಣುವ್ರತ ಅಂಗೀಕಾರ ಮಾಡಿರುವಂಥ ಜೀವನದೊಳಗೆ ಹೀಗೆ ಇರ್ತಿದೆ ಅನ್ನೋದ್ರದ್ದು ಕಥನ ಮಾಡ್ತಾ ಇದ್ದಾರೆ. ಆದ್ರೆ ಅಣುವ್ರತ ಅಲ್ಲ, ಇನ್ನೂ ಸಮ್ಯಕ್ ದರ್ಶನ 4ನೇ ಗುಣಸ್ಥಾನ ಕೂಡ ಆತ್ಮನ ಅನುಭೂತಿ ರೂಪದಿಂದ ಸ್ವಪರಗಳ ಪರಿಚಯ ಕೂಡ ಆಗಿಲ್ಲ. ಅಂಥ ವೇಳೆದೊಳಗೆ ನಾವು ಇದನ್ನು ಹೇಗೆ ಮಾಡೋ ಸಾಧ್ಯ ಇದೆ? ಅರೆ, ಇದೆಲ್ಲ ಜ್ಞಾನದೊಳಗಾಗುವ ಕಾರ್ಯ ಇದೆ. ಇದಕ್ಕೆ ಮಿಥ್ಯಾತ್ವ ಕಷಾಯ ಚೌಕಡಿಗಳ ಏನು ಮಾಡುವುದಿಲ್ಲ ಪ್ರಭು. ಬರೀ ಜ್ಞಾನದೊಳಗೆ ಕಾರ್ಯ ಮಾಡುವುದಿದೆ. ಜ್ಞಾನದ ವಿಕಾಸ ಆದದ್ದಿದೆ ತಂದೆ. ಇದು ಅವ್ರದ್ದಿದೆ, ಇದು ಮುನಿಗಳದ್ದು ಇದೆ. ಯಾಕೆ ನಾವು ಅಲಿಪ್ತ ದೂರ ಇರಲಿಕ್ಕೆ ಪ್ರಯತ್ನ ಮಾಡೋದ್ರಿ? ಮಿಥ್ಯಾದೃಷ್ಟಿ ಹೀಗಿರ್ತಾನೆ ಅಂಥೇಳಿ ಯಾತಕ್ಕೆ ಯಾರನ್ನಾದರೂ ತೆಗಳುವ ಮಾತಿದೆ? ಅನಂತ ಸಂಸಾರದ ಕಾರಣ ಹೀಗಿರ್ತಿದೆ ಅಂಥೇಳಿ ಇನ್ನೊಬ್ಬರ ಕಡೆ ನೋಡುವ ಅವಶ್ಯಕತೆ ಏನಿದೆ ರೀ? ಜ್ಞಾನಕ್ಕ ಜಿನವಾಣಿಗೆ ಸಂಧಿ ನಿರಂತರ ಸಾಧಿಸಬೇಕಾಗ್ತಿದೆ ರೀ. ನಿರಂತರ. ಅದರಿಂದ ಜೀವನ ನಿಯಮದಿಂದ ಅನಾದಿ ಕಾಲದ ಶತ್ರು ರೂಪದ ಯಾವ ಅಜ್ಞಾನಿ ಇದೆಯಲ್ಲ, ಅದನ್ನು ಪರಾಜಿತಗೊಳಿಸುವ ಒಂದೇ ಒಂದು ಉಪಾಯ ಏನ? ಜ್ಞಾನವನ್ನು ನಿರಂತರ ಆಗಮದ ಜೊತೆಗೆ ಒಂದುಗೂಡಿಸುವಂಥ, ಅದರಲ್ಲೇ ಅದಕ್ಕೆ ಗುಣಭದ್ರಾಚಾರ್ಯ ಏನು ಹೇಳಿದರು? ಈ ಮನಸ್ಸು ರೂಪಿ ಮರ್ಕಟವನ್ನು, ಮನಸ್ಸನ್ರಿ ಅಥವಾ ಸಂಜ್ಞೀತನ ಅನ್ರಿ, ಅಲ್ಲಿ ಮರ್ಕಟ ಅಂದರ್ರಿ, ಅದು ಮರ್ಕಟ ಅಂದಿರುವುದಕ್ಕೆ ಅಲ್ಲಿ ಅರ್ಥ ಇದೆ. ಯಾಕೆ ಅಂತಂದ್ರೆ ಚಂಚಲತೆ. ಅದರ ಚಂಚಲತೆಯನ್ನು ತಿಳಿಸಿಕೊಡುವ ಸಲುವಾಗಿ ಅಲ್ಲಿ ಹೇಳಿದರು. ಅದು ಚಂಚಲ ಇದೆ ಅನ್ನೋದು ಲೋಕದೊಳಗೆ ಎಲ್ರಿಗೂ ಗೊತ್ತಿದೆ ರೀ ಅಂಥೇಳಿ ಅಲ್ಲಿ ಮರ್ಕಟ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಆದರೆ ನಿಜವಾಗಿ ಈ ಮನಸ್ಸು ಅರ್ಥಾತ್ ಸಂಜ್ಞೀ ರೂಪದಿಂದ ವಿಕಸಿತಗೊಂಡಿರುವಂಥ ಯಾವ ಜ್ಞಾನ ಇದೆಯಲ್ಲ, ಅದಕ್ಕೆ ಒಂದೇ ಒಂದು ಆಧಾರವನ್ನು ನಿರಂತರ ಒದಗಿಸಿದರೆ ಆ ವಿಕಾಸದ ಈ ಜೀವದ ಸಲುವಾಗಿ ಉಪಯೋಗಿತನ ಸಿದ್ಧ ಆಗಬಹುದು. ಇದು ಚಂಚಲಿದೆ, ಇದು ಎಲ್ಲೂ ಸ್ಥಿರ ಉಳಿಯುವುದಿಲ್ಲ ಅನ್ನೋದರ ಮುಖ್ಯತೆ ಅಲ್ಲಿ ಪ್ರಸಂಗವಶಾತ್ ಮಾಡಿದ್ರೆ ಮಾಡಲಿರಿ. ಆದರೆ ಮನಸ್ಸು ಅರ್ಥಾತ್ ವಿಕಾಸಗೊಂಡಿರುವಂಥ ಜ್ಞಾನ, ಇದಕ್ಕಿಂತ ಹೆಚ್ಚಿನ ವಿಕಾಸ ಇಲ್ಲ. ಸಮ್ಯಕ್ ದರ್ಶನ ಆದ ನಂತರ ಈ ಸಂಜ್ಞೀ ರೂಪದಿಂದ ಏನು ವಿಕಸಿತ ಆಗಿದೆ ಜ್ಞಾನ, ಇದರೊಳಗೆ ಇನ್ನಷ್ಟು ವೃದ್ಧಿ ಆಗ್ತಿದೆ ಅಂತ ಇಲ್ಲ. ಇದ್ದಷ್ಟು ಜ್ಞಾನ ಯಥಾರ್ಥ ಆಗ್ತಿದೆ. ಹೆಚ್ಚಿರುವ ಅವಶ್ಯಕತೆ ಇಲ್ಲ, ಕಮ್ಮಿ ಇಲ್ಲವೇ ಇಲ್ಲರಿ ಇದು ಜ್ಞಾನ ನಮ್ದು. ಆದರೆ ಇಲ್ಲೆಲ್ಲ ಹರಿದಂಚು ಹೋಗ್ತಾ ಇದೆ. ಮೊದಲನೇದ ಅಪಧ್ಯಾನ ಎಷ್ಟಾಗ್ತಿದೆ? ಅದಕ್ಕೆ ಅಪ್ಪಾಜಿ ಹೇಳಿದ ಮಾತು ಎಷ್ಟು ಸತ್ಯ. 4 ಗೋಡೆ ಮಧ್ಯದೊಳಗಿದ್ರ ಕಾರ್ಯ. ಬಾಗಿಲ ಕಿಟಕಿ ಇದ್ದು ಅಂತಂದ್ರೆ ಹೊರಗಿನ ದೃಶ್ಯ ನೋಡುವ ಭಾವ ಬಂದೇ ಬರ್ತಿದೆ. ಏನಿದೆ ಅದನ್ನು ಎಷ್ಟು ಬೆಳಿಲಿಕ್ಕೆ ಬಿಡ್ತೇವೆ? ಮುಕ್ತ ರೂಪದಿಂದ ಪರಮಾತ್ಮ ಪ್ರಕಾಶದೊಳಗೆ ಏನು ಹೇಳಿದರೆ, ಈ ಮನಸ್ಸು ರೂಪದ ಒಂಟೆಯನ್ನ ಮುಕ್ತವಾಗಿ ಮೇಯಲಿಕ್ಕೆ ಬಿಡಬೇಡ. ಮೇಯ್ತಾ ಇದೆ ಅದು ಪಂಚೇಂದ್ರಿಯ ರೂಪದ ವನವನ್ನೆಲ್ಲ ಮೇದು ಏನು ಮಾಡ್ತಿದೆ? ನಿನ್ನನ್ನು ನಿಸ್ಸತ್ವಗೊಳಿಸಿ ನಿಗೋದದವರೆಗೆ ತಲುಪಿಸ್ತಿದೆ. ಅದಕ್ಕೆ ಮನಸ್ಸು ಎಷ್ಟು ಉಪಯೋಗಿ ಇದೆ. ಸಂಜ್ಞೀತನ ಇಲ್ಲದ ಆತ್ಮನ ಅನುಭೂತಿಗೆ ಆಧಾರವಿರುವಂಥ ತತ್ವಗಳ ನಿರ್ಣಯ ಆಗುವುದಿಲ್ಲ ಅಂಥೇಳಿ ಹೇಳಿದ್ದಾರೆ. ಆದರೆ ಆ ಸಂಜ್ಞೀತನದಿಂದನ ಈ ಕಾರ್ಯ ನಡೆದಿದೆಯಲ್ಲ ನಮ್ಮಲ್ಲಿ. ಅಪಧ್ಯಾನ ಅರೆ, ಯಾವ ಧ್ಯಾನ ಅಪರಾಧ ರೂಪ ಇದೆಯೋ, ಯಾವ ಧ್ಯಾನರೂಪಿ ಅಪರಾಧದಿಂದ
ಜೀವನಿಗೆ ನರಕ ನಿಗೋದದಂಥ ನಿಕೃಷ್ಟ ಗತಿಗಳಲ್ಲಿ ಅನಂತ ಕಾಲದವರೆಗೆ ದುಃಖ ಅನುಭವಿಸಬೇಕಾಗುತ್ತಿದೆಯೋ ಅದನ್ನು ಅಪಧ್ಯಾನ ಅಂದರೆ. ಎಲ್ಲಿ ಹೋಗೋದ್ರೆ ಏನು ಮಾಡೋದ? ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲೆಲ್ಲಿ ಯಾವುದರ ಕುರಿತು ರಾಗ ಆಗ್ತಿದೆಯಲ್ಲ, ಆ ರಾಗ ಕಾಲಾಂತರದಿಂದ ಆ ಸಂಯೋಗ ಬಿಟ್ಟು ಹೋದ ನಂತರ ಅಪಧ್ಯಾನದ ಆಧಾರ ಆಗ್ತಿದೆ. ಅದಕ್ಕೆ ಹೇಳಿದರು, ಪರಿಚಯದಿಂದ ಯಾವುದು ಬೆಳೀತಿದೆಯಲ್ಲ ಅದರಿಂದ ಈ ಜೀವನಿಗೆ ನಿಯಮದಿಂದ ಹಾನಿ ಇದೆ ಪ್ರಭು, ಹಾನಿ ಇದೆ. ಎಷ್ಟು ಕಾಲ, ಯಾವ ಅಸಂಜ್ಞೆಯವರೆಗಿನ ಅನಂತ ಕಾಲದೊಳಗ ಯಾವ ಕಾರ್ಯವನ್ನು ಮಾಡೋದು ಸಾಧ್ಯ ಆಗಲಿಲ್ಲ, ಸ್ವಾಭಾವಿಕವಾಗಿ ಪರ್ಯಾಯಗತವಾಗಿ ಯಾವ ಕಾರ್ಯವನ್ನು ಮಾಡೋದು ಸಾಧ್ಯ ಆಗಲಿಲ್ಲವೋ ಏಕೇಂದ್ರಿಯದಿಂದ ಅಸಂಜ್ಞೆ ಪಂಚೇಂದ್ರಿಯದವರೆಗೆ ಆ ಕಾರ್ಯವನ್ನು, ಆ ಅಪೂರ್ವ ಕಾರ್ಯವನ್ನು, ನವೀನ ಕಾರ್ಯವನ್ನು ಮಾಡುವ ಸಲುವಾಗಿ ಈ ಸಂಜ್ಞೇತನ ಸಿಕ್ಕದ್ದೇ ಇದೆ. ಅಪೂರ್ವ ಕಾರ್ಯ ಯಾವುದಿದೆ, ನವೀನ ಕಾರ್ಯ ಯಾವುದಿದೆ, ಅಪೂರ್ವ ಅರ್ಥಾತ್ ಈ ಮೊದಲೆಂದು ತನ್ನ ಸ್ವರೂಪವನ್ನು ತಾನು ತಿಳಿಯಲಿಲ್ಲ. ನವೀನ ಯಾವುದಿದೆ, ಸುಖದ ಮಾರ್ಗ, ಆನಂದದ ಮಾರ್ಗ, ಪರಾಧೀನತೆ ಸ್ವಲ್ಪ ಕೂಡ ಅದರೊಳಗೆ ಪ್ರವೇಶ ಆಗೋ ಸಾಧ್ಯ ಇಲ್ಲ. ಅಂಥ ನವೀನ ಮಾರ್ಗ, ಸುಂದರ ಮಾರ್ಗವನ್ನು ಕಂಡುಕೊಳ್ಳುವ ಸಲುವಾಗಿ ಸಂಜ್ಞೇತನ ಇದೆ. ಆದರೆ ಆ ಸಂಜ್ಞೇತನದ ದುರುಪಯೋಗ, ಅಪವ್ಯಯ, ಪೂರ್ವ ಪರಿಚಿತ ಮಾರ್ಗವನ್ನೇ ಮತ್ತು ಪುನಃ ನಮ್ಮದಾಗಿಸಿಕೊಳ್ಳುವ ಸಲುವಾಗಿ ಮಾಡಿಕೊಂಡಿದ್ದೆ. ಆದರೆ ನಮ್ಮ ಅವಸ್ಥೆಯನ್ನು ಕಂಡ ಕೇವಲಿ ಪ್ರಭುಗಳೇ ವೀತರಾಗಿಯಾಗಿ ಉಳಿಯೋದು ಸಾಧ್ಯ ಇದೆ ವಿನಃ ಅದಕ್ಕೆ ಬೇರೆ ಯಾವ ಉಪಾಯ. ಅಂಥ ದುಃಖಕ್ಕೆ ನಾವು ಗುರಿ ಆಗೋದಿದೆ ರೀ. ಆ ಕೇವಲಿ ಪ್ರಭುಗಳೇ ಏನು ಮಾಡೋದ, ನೋಡೋದ ಮತ್ತು ವೀತರಾಗ ಭಾವದೊಳಗೆ ಉಳಿಯೋದ. ಭೋಗಿಸವ್ರೆ ಅಲ್ರಿ, ಆ ಭೋಗಿಸ್ತಾ ಇರೋ ವೇಳೆದೊಳಗೆ ಅಲ್ಲಿ ನಾನು ಇಂಥ ಅಪರಾಧದ ಫಲಸ್ವರೂಪವಾಗಿ ಇದನ್ನು ಭೋಗಿಸಬೇಕಾಗಿ ಬಂದಿದೆ ಅಂಥೇಳಿ ಅಲ್ಲಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಗೊತ್ತು ಮಾಡಿಕೊಳ್ಳುವ ಅವಕಾಶ ಇದೆ. ಈ ಕಾರ್ಯ ಮಾಡಲಿಲ್ಲ. ಸರ್ವಜ್ಞ ಪ್ರಭು ಹೇಳಿರುವಂಥ ಸಂಜ್ಞೀರೂಪದ ವಿಕಸಿತ ಜ್ಞಾನದ ಆಸ್ತಿ ಅಥವಾ ಒಂದು ಅವಸರ ಪ್ರಾಪ್ತ ಆಗಿರುವ ವೇಳೆದೊಳಗ ನಾನು ಬರೀ ಮಾಡಬೇಕಾದಂಥ ಕಾರ್ಯ ಪ್ರಯತ್ನಪೂರ್ವಕ, ಅತ್ಯಂತ ಸಾವಧಾನತೆ ಪೂರ್ವಕ ಮಾಡಬೇಕಾದಂಥ ಕಾರ್ಯ ಇಷ್ಟ ಇದೆ, ಜ್ಞಾನವನ್ನು ಆವಿರ್ಭೂತಗೊಳಿಸೋದು. ಇನ್ನೊಂದು ಸಲ ಹೇಳ್ತೇನೆ ರೀ, ಜ್ಞಾನವನ್ನು ಆವಿರ್ಭೂತಗೊಳಿಸೋದು ಅರ್ಥಾತ್ ಮುಖ್ಯ ಮಾಡೋದು. ಯಾವುದನ್ನು ಗಮನ ಮಾಡೋದು? ಸಂಯೋಗವನ್ನು ಗಮನ ಮಾಡೋದ್ರಿ. ಜ್ಞಾನವನ್ನು ಆವಿರ್ಭೂತ ಮಾಡೋದಂದ್ರೆ ಏನಿದೆ? ಸಂಯೋಗವನ್ನು ಗಮನ ಮಾಡೋದು. ಕರ್ಮದ ಉದಯ ಕಡೆಗೆ ವಿಶೇಷ ಲಕ್ಷ್ಯ ಕೊಡೋದಿಲ್ಲ. ಎರಡು ಮಾತಾಗೋದಿಲ್ಲ. ಸಂಯೋಗವನ್ನು ಗಮನ ಮಾಡೋದ, ಕರ್ಮೋದಯದ ಕಡೆಗೆ ವಿಶೇಷ ಲಕ್ಷ್ಯ ಕೊಡೋದಿಲ್ಲ, ರಾಗದ್ವೇಷಗಳ ಪ್ರಬಲ ಆಗಲಿಕ್ಕೆ ಬಿಡೋದಿಲ್ಲ. ಅವು ಪ್ರಬಲ ಅದು ಅಂತಂದ್ರೆ ಜ್ಞಾನವನ್ನು ನುಗ್ಗಿ ಹಾಕ್ತಾವೆ. ಜ್ಞಾನವನ್ನು ನುಂಗಿ ಹಾಕ್ತವೆ. ಹಾಗಾದ್ರೆ ನಮ್ಮ ಪ್ರಗಟ ಜ್ಞಾನವನ್ನು ನಾವೇ ಅಸಾವಧಾನತೆಯಿಂದ ಕಳ್ಕೊಂಡ ನಂತರ ನಾವು ರಾಗದ್ವೇಷದ ಮೇಲೆ ಆರೋಪ ಮಾಡೋದು, ಕರ್ಮದ ಮೇಲೆ ಮಾಡೋದು, ಸಂಯೋಗದ ಮೇಲೆ ಮಾಡೋದು. ನಾವಾಗಿ ಸಂಯೋಗದೊಳಗೆ ಸ್ಥಿರ ಆದೇವ್ರಿ. ನಾವಾಗಿ ಸಂಯೋಗದೊಳಗೆ ಏಕಾಗ್ರ.
ಅರೆ ಅಪಧ್ಯಾನದ ಪರ್ಯಾಯವಾಚಿ ಶಬ್ದ ಸಂಯೋಗದೊಳಗೆ ಏಕಾಗ್ರ ಇರೋದು ಬುದ್ಧಿ. ಅಪಧ್ಯಾನದ ಪರ್ಯಾಯವಾಚಿ ಶಬ್ದ ಸಂಯೋಗದೊಳಗೆ ಬುದ್ಧಿ ಏಕರೂಪ ಆಗಿ ಏಕಾಗ್ರವಾಗಿರೋದು, ತಲ್ಲೀನವಾಗಿರೋದು. ನಮಗೆ ಸಂಯೋಗ ಬಿಟ್ಟು ಬೇರೆ ಏನಾದರೂ ಸುತ್ತಾಸ್ತಿದೆ ಅಂತ ಇದುವರೆಗೆ? संयोग काय काय दिसतंय, 5 इंद्रियामुळे ते सगळेच केवळ अपध्यानದ ಪರ್ಯಾಯವಾಚಿ ಶಬ್ದ ಏನ ಸಂಯೋಗಗಳಲ್ಲಿ ಬುದ್ಧಿ ಏಕಾಗ್ರ ಆಗೋದು, ತಲ್ಲೀನ ಆಗೋದು. ಏನು ಮಾಡೋದ್ರಿ? ಏನೇನ ಆತ್ಮ ಪ್ರಾಪ್ತಿ ಮಾಡ್ಕೊಂಡು ಬರತ್ತಂತ ಖರೆ ನಾ ಅಪಧ್ಯಾನದಾಗ ಅಂತ ನೋಡ್ರಿ. ಮೊದಲು ಧ್ಯೇಯ ಸ್ಪಷ್ಟ ಇಲ್ರಿ, ನಮಗ ಧ್ಯೇಯ ಸ್ಪಷ್ಟ ಇಲ್ಲ. ಆಗಮದ ಅನುಸಾರ ಧ್ಯೇಯದ ವ್ಯಾಖ್ಯಾ ಮಾಡ್ತೇವ್ರಿ ನಾವು. ನಮ್ಮ ದೃಷ್ಟಿಯೊಳಗೆ ಧ್ಯೇಯ ಸ್ಪಷ್ಟ ಇಲ್ಲ. ಡಿಗ್ರಿ ತಗೊಳ್ಳೋದು ಧ್ಯೇಯ ಇದ್ದ ನಂತರ ವಿದ್ಯಾರ್ಥಿ ಕಾಲೇಜಿಗೆ ಹೋಗೋದಾಗಲಿ, ಲೆಕ್ಚರರ್ ಕಡೆಗೆ ಗಮನ ಹರಿಸೋದಾಗಲಿ, ಅದನ್ನು ಸ್ಮರಣೆಯೊಳಗೆ ಇಟ್ಕೊಳ್ಳೋದಾಗಲಿ, ಅದರದ ಮಂಥನ ಮಾಡೋದಾಗಲಿ, ಇವೆಲ್ಲ ಮಾಡ್ಬೋದ್ರಿ. ಧ್ಯೇಯನೇ ಇಲ್ಲ. ಡಿಗ್ರಿ ತಗೊಳ್ಳುವ ಧ್ಯೇಯನೇ ಇಲ್ಲ. ಮುಂದಿಂದ ಏನಿದೆ ಅದು ಪರಿವಾರದ ನಿರ್ವಹಣೆ ಮಾಡೋದಾ, ಬೆಳೆಯೋದಾ, ಲೋಕದೊಳಗ, ಇವೆಲ್ಲ ಅಂತೂ ದೂರ ಇರಲಿ. ಮೊದಲು ಡಿಗ್ರಿ ಹಾಸಿಲ್ ಮಾಡಬೇಕಲ್ಲ. ಆ ಧ್ಯೇಯನೇ ಇಲ್ಲದ ಕಾಲೇಜಿಗೆ ಹೋಗ್ತಾನಲ್ಲ, ಆ ವಿದ್ಯಾರ್ಥಿಗೆ ಆ ವಿದ್ಯೆಯ ಅರ್ಜನೆ ಹೇಗಾಗೋದ್ರಿ? ಅದಕ್ಕೆ ನೋಡ್ರಿ, ಇನ್ನೊಂದು ಸಲ ಹೇಳ್ತೇನೆ, ನಮ್ದು ಧ್ಯೇಯ ನಿಶ್ಚಿತ ಸ್ಪಷ್ಟ ಇದೆಯೇನ? ಅದರದ ಪೂರ್ವಾಪರ ವಿಚಾರ, ಅರೆ ನಿಜವಾಗಿ ಗಂಭೀರತೆಯಿಂದ ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ಬಹಳ ವರ್ಷದ ಮೊದಲಿನಿಂದ ಹೇಳ್ತಾ ಬಂದಿದ್ದೇನೆ ನಾನು. ಇದರಲ್ಲಿ ನಮ್ದು ಹಸ್ತಕ್ಷೇಪ, ನಮ್ದು ಪುರುಷಾರ್ಥ, ನಮ್ದು ರುಚಿ ಏನೂ ಇಲ್ಲ. ಎಲ್ಲ ಕರ್ಮದ ಅನುಸಾರ ನಡೆದಿದೆ ರೀ ಇದು ಕಾರ್ಯ. ಕರ್ಮ ತಗೊಂಡು ಹೋಗ್ತಿದೆ ಬಸ್ತಿಗೆ, ಕರ್ಮ ತಗೊಂಡು ಬರ್ತಿದೆ ಸ್ವಾಧ್ಯಾಯಕ್ಕೆ. ಹೋಗ್ತೇವೆ, ಬರ್ತೇವೆ, ಅಥವಾ ಸ್ವಾಧ್ಯಾಯ ಮಾಡ್ತೇವೆ, ಭಗವಂತನ ಗುಣಾನುವಾದ ಏನಾಗ್ತಿದ್ದಾರೆ ಅದು ಅಪಧ್ಯಾನ. ಅದು ಅಪಧ್ಯಾನ ಆಗುದಿಲ್ರಿ. ಆದ್ರೆ ಅದರ ಹಿಂದೆ ಧ್ಯೇಯ ನಿಚ್ಚಳ ಇಲ್ಲನ, ಅದು ಅಪಧ್ಯಾನ ಇದೆ. ಅದು ಕಾರ್ಯ ಅಪಧ್ಯಾನ ಇಲ್ಲ ಪ್ರಭು. ಅದು ಯಾವುದರ ಸಲುವಾಗಿ ಮಾಡ್ತಾ ಇದ್ದೇನೆ ಅದು ನಿಚ್ಚಳ ಇಲ್ಲರಲ್ಲ ಧ್ಯೇಯ. ನಮ್ಮ ಧ್ಯೇಯ ಹೆಂಗೈತಿ ಗೊತ್ತೈತ್ರಿ? ಆ ಧ್ಯೇಯ ಐತೆ, ಇದು ಮಾಡ್ಕೊಂಡು ಅದು ಸಿಗ್ಬೇಕು, ಇದು ಇರೋದ್ರಿಂದ ಹಾಗಿಲ್ರಿ. ಇದು ಮಾಡ್ಕೊಂಡು ಅದು ಸಿಗ್ಬೇಕಲ್ಲ, ಇದು ಮಾಡ್ತಾ ಇರೋದೈತಿ. ಇದು ಮಾಡ್ತಾ ಇರೋದೈತಿ. ಒಂದು ಅಂಶ ಕೂಡ ಇದರೊಳಗಿಂದ ಅಪನತ್ವ ರುಚಿ ಕಮ್ಮಿ ಆಗಿಲ್ಲ. ಒಂದು ಅಂಶರೇ ಕಮ್ಮಿ ಆದರೆ ಒಂದು ಅಂಶ ಕಡೆ ಏನ್ರಿ ಕೆಲಸ ಮಾಡಬಹುದ್ರಿ. ಆದ್ರೆ ಅಂಶದಿಂದ ಆಗುವುದಿಲ್ಲ. ಪೂರಾ ಬಿಟ್ಟು ಹೋದಾಗ ಅಲ್ಲಿ ಕೆಲಸ ಆಗೋದಿಲ್ಲ ರೀ. ಅದು ಕಥನ ಆಯ್ತು. ಎಷ್ಟು ಅಂಶದಿಂದ ಈ ಕಡೆ ರುಚಿ ಬಿಡ್ತಿದೆಯೋ ಅಷ್ಟು ಅಂಶದಿಂದ ಅಲ್ಲಿ ಕಾರ್ಯ ಆಗಬಹುದು ಅಂಥೇಳಿ ಅದು ಕಥನ ಆಯಿತು. ಆದರೆ ಪೂರಾ ಇದು ಬಿಡದ ವಿನಃ ಆ ಕಾರ್ಯದ ಆರಂಭ ಆಗೋದಿಲ್ಲ ನೋಡ್ರಿ. ಇಲ್ಲಿ ಯಾರ ಸಲುವಾಗಿ ಯಾವುದೇ ಪ್ರಕಾರದ ಛೂಟಿಲ್ಲ, ಶಿಫಾರಸು ನಡೆಯುವುದಿಲ್ಲ. ನಾ ಇಷ್ಟು ವರ್ಷದಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೇನು, ಅದು ಯಾವುದೂ ನಡೆಯುವುದಿಲ್ಲ ಶಿಫಾರಸು. ಪೂರ್ತಿ ಅರೆ ಸಂಸಾರ, ಶರೀರ, ದುಃಖದ ಮಾರ್ಗ, ಪರಾಧೀನ ಮಾರ್ಗ, ಚತುರ್ಗತಿಗಳ ಮಾರ್ಗ, ಇದು ಬೇರೆ ಇದೆ ಇರಲಿಲ್ಲ ಪ್ರಭು. ಈ ಕಡೆ 2 ಹೆಜ್ಜೆ ನಡೆಯೋದ, ಆ ಕಡೆ 1 ಹೆಜ್ಜೆ ನಡೆಯೋದ, ಅಥವಾ ಹೋಗಲಿ ಈ ಕಡೆ 2 ಹೆಜ್ಜೆ ಆ ಕಡೆ 2 ಹೆಜ್ಜೆ ನಡೆದ್ರೆ ಎಲ್ಲಿ ಮುಟ್ತೀವ್ರಿ ನಾವು? ಇರೋದಂತೂ ಇಲ್ಲೇ,
ಹೌದೇನಿಲ್ರಿ? ಅರೆ ಅದಕ್ಕೆ ದೃಷ್ಟಾಂತ ಆಗಮದೊಳಗೆ ಹೇಳಿದರು, ಗಾಣದ ಎತ್ತಿನ ಹಾಗೆ ಕಣ್ಣು ಕಟ್ಟಿರ್ತಾರೆ ಮತ್ತು ಅದು ಅಲ್ಲೇ ಸುತ್ತಾಗ್ತಿದೆ. ಹಾಗೆ ನಮ್ದು ಕಣ್ಣು ಕಟ್ಟಿದ್ದು ಇದೆ. ನಮಗೆ ಆತ್ಮತತ್ವದ, ಮೋಕ್ಷ ತತ್ವದ, ಸಂವರ ನಿರ್ಜರ ರೂಪದ ಸುಂದರ ತತ್ವಗಳದ ಪರಿಚಯನೇ ಇಲ್ರಿ ಪ್ರಭು. ಹೀಗಾಗಿ ನಮ್ಮ ಎಲ್ಲ 0 0 0 ಬರೆಯೋದ, ಒಂದಂತೂ ಬರೆಯೋದೇ ಇಲ್ಲ, ಯಾವಾಗೂ ಬರೆಯೋದಿಲ್ಲ. ಆ ಸೊನ್ನೆಗಳೆಲ್ಲ ಉರುಳಿ ಹೋಗ್ತಾವಲ್ಲ, ಎಲ್ಲಿ? ಸಂಸಾರದೊಳಗೆ ಉರುಳಿ ಅವಷ್ಟ ಹೋಗ್ತವೆ, ಈ ಜೀವವನ್ನು ತಗೊಂಡು ಉರುಳುತ್ತವ್ರೆ. ಯೋಚನೆ ಮಾಡೋದು. ಅದಕ್ಕೆ ಮಾತೇನು ಹೇಳಿತು, ನಮ್ದು ಧ್ಯೇಯ ನಿಚ್ಚಳ ಇಲ್ಲ, ಸ್ಪಷ್ಟ ಇಲ್ಲ. ಯಾರ ಜೀವನದೊಳಗೆ ಧ್ಯೇಯ ಸ್ಪಷ್ಟ ಇದೆಯೋ ಅವರು ಒಂದೂ ಕಾರ್ಯ ಮಾಡದಿದ್ರೂ ಕೂಡ ಅವರ ಆ ಧ್ಯೇಯದ ಅನುಸಾರ ಒಂದು ದಿವಸ ಅದರ ಪ್ರಾಪ್ತಿ ಮಾಡಿಕೊಳ್ತಾರೆ. ನಿಚ್ಚಳ ಬೇಕ್ರಿ. ಇಲ್ಲಿಂದನೇ ಇದೆ ಏನ ಪೂರ್ತಿ ಈ ಜೀವದಲ್ಲಿ ಕಠೋರ ನಿರ್ಣಯ. ಇನ್ನೊಂದಿಷ್ಟು ಇದನ್ನು ಭೋಗಿಸೋಣ, ಇನ್ನೊಂದಿಷ್ಟು. ಅರೆ ಇದು ಕಥನ ಇನ್ನೊಂದಿಷ್ಟಲ್ಲ, ನನಗೆ ಅದೇ ಇಷ್ಟ ಇದೆ, ಅದು ಬೇಕಿದೆ ರೀ. ಅದನ್ನು ಬಿಟ್ಟು ನನಗೆ ಬೇರೆ ಯಾವುದ್ರದ್ದು ಅಂಶ ಮಾತ್ರನೂ ವಿಶ್ವಾಸ ಇಲ್ಲ. ವಿಶ್ವಾಸನೇ ಇಲ್ಲರಿ. ಸಂವರ ನಿರ್ಜನಾರೂಪಿ ತತ್ವಗಳದ್ದ, ಮೋಕ್ಷ ತತ್ವದ, ಮೂಲ ಜೀವ ತತ್ವದ ವಿಶ್ವಾಸನ ಇಲ್ಲ. ಸಾವಿರಾರು ಬಾರಿ ನಾವು ನಮ್ಮ ಮುಖದಿಂದ ಶಾಬ್ದಿಕವಾಗಿ ಅವುಗಳದ ಉಚ್ಚಾರಣೆ ಮಾಡಿದರನು ಕೂಡ ನಮಗೆ ಅದರ ಮರ್ಮ, ಅದರ ಭಾವದ ಪರಿಚಯ ಸ್ವಲ್ಪ ಮಾತ್ರ ಕೂಡ ಆಗಿಲ್ಲ, ನಾವು ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಇದು ಅಪಧ್ಯಾನ ಇದೆ ನೋಡ್ರಿ. ಧ್ಯೇಯ ನಿಚ್ಚಳ ಇಲ್ಲದನ್ನು ಮಾಡುವಂಥ ಎಲ್ಲ ಶುಭ ಕಾರ್ಯ ಏನಾಗ್ತವೆ? ಸಂಸಾರದ ಕಾರಣ, ಅರ್ಥಾತ್ ಅಪಧ್ಯಾನನ ಆದೋರ್ಯ ನಡೀರಿ. ಹೇಳಿದರು ನೋಡ್ರಿ, ವ್ಯಾಖ್ಯಾ ಏನು ಹೇಳಿದರು? ಪ್ರಯೋಜನವಿಲ್ಲದೆ ಉತ್ಪನ್ನವಾಗುವ ಪಾಪದ ತ್ಯಾಗವನ್ನು ಅನರ್ಥದಂಡ ತ್ಯಾಗ ವ್ರತವೆಂದು ಹೇಳುತ್ತಾರೆ. ಪ್ರಯೋಜನ ಇಲ್ಲದನ್ನ ಉತ್ಪನ್ನ ಆಗ್ತಾ ಇದೆ. ಏನ? ಪಾಪ. ಪ್ರಯೋಜನ ಇಲ್ಲದ ಪುಣ್ಯ ಉತ್ಪನ್ನ ಆಗೋದಿಲ್ರಿ. ಪ್ರಯೋಜನ ಇಲ್ಲದ ಉತ್ಪನ್ನ ಆಗೋದು ಬರೇ ಪಾಪ. ಈಗ ಧಾನ್ಯ ಬೆಳೆಸ್ತಾ ಇರ್ತೇವೆ, ಹೂವಿನ ಗಿಡ ಬೆಳೆಸ್ತಾ ಇರ್ತೇವೆ, ಯಾವುದೋ ಹಣ್ಣಿನ ಗಿಡ, ತರಕಾರಿ ಗಿಡ, ಬಳ್ಳಿ ಬೆಳೆಸ್ತಾ ಇರ್ತೇವೆ. ಅದರದ್ದೇನು ಚಿಗುರು ಇದೆ, ಸುಂದರವಾಗಿ ಅವುಗಳದ್ದ ಪಲ್ಲವಿ ಎಲೆಗಳೇನು ಪ್ರಗಟ ಆಗ್ತವೆ, ಅದರಲ್ಲಿ ಎಲ್ಲ ನಮ್ಮದು ಧ್ಯೇಯ ಏನಿದೆ ರೀ, ಅದು ಮೂಲ ಏನಿದೆಯಲ್ಲ ಅದು ಧ್ಯೇಯ ಇದೆ ರೀ. ಹೌದಿಲ್ಲ? ಈ ಎಲೆ ಬಂದ ನಂತರ ನೋಡ್ರಿ, ಗಿಡ ಚಿಗುರಿತು, ಗುಲಾಬಿ ಕಂಟಿಯನ್ನು ಚಿಕ್ಕದಾದಂಥದ್ದು ಒಂದು ಹಚ್ಚಿದ್ದೇವೆ, ಅದಕ್ಕೊಂದು 2 ಎಲೆ ಬಂದು ಆನಂದ ಆಗ್ತಿದೆ. ಆದ್ರೆ ಆ ಆನಂದದ ಹಿಂದೆ ಧ್ಯೇಯ ಏನಿದೆ, ಅದರೊಳಗೆ ಸುಂದರವಾದಂಥ ಗುಲಾಬಿ ಪುಷ್ಪ ಬರ್ತಿದೆ ಅನ್ನೋದು. ಹೌದೇನೆ? ಆ ಎಲೆಗೇನು ಅರ್ಥ ಇದೆ ರೀ? ಏನೂ ಇಲ್ಲ. ಆದ್ರೂ ಕೂಡ ಆ ಎಲೆ ಕಂಡ ಆನಂದ ಆಗ್ತಿದೆ. ಅದೇ ಪ್ರಕಾರ ಪ್ರತಿಯೊಂದು ನೀವು ಭತ್ತ ಇರಲಿ, ಧಾನ್ಯ ಇರಲಿ, ಗೋಧಿ ಇರಲಿ, ಯಾವುದೇ ಫಲದ ವೃಕ್ಷ ಇರಲಿ, ಅರೆ ಧ್ಯೇಯ, ಮೂಲ ಧ್ಯೇಯ ಬೇಕ್ರೆ. ಎಲ್ಲೇ ಪ್ರಾರಂಭದೊಳಗೆ ಆ ಗಿಡ ಸಸಿ ನಟ್ಟಿದೇವಲ್ಲ, ಅಲ್ಲೇ ಇದೆ ಧ್ಯೇಯ ರೀ. ಧ್ಯೇಯ ಇಲ್ಲದ ಗಿಡ ಯಾರೂ ನಡುವುದಿಲ್ಲ. ಅದೇ ನಾನು ಜೀವಿದ್ದೇನೆ, ನನಗೆ ಮೋಕ್ಷದ ಪ್ರಾಪ್ತಿ ನನಗೆ ಮೋಕ್ಷದ ಪ್ರಾಪ್ತಿ. ಧರ್ಮ ಮಾಡುವುದಿಲ್ಲ, ಆದರೆ ನಮಗೆ ಧರ್ಮ ಮಾಡೋದಿದೆ, ಸ್ವಾಧ್ಯಾಯ ಮಾಡೋದಿದೆ, ಪೂಜಾ ಮಾಡೋದಿದೆ, ದೇವದರ್ಶನ ಮಾಡೋದಿದೆ, ದಾನ ಕೊಡೋದಿದೆ. ಆದರೆ ನಾನು ಜೀವಿದ್ದೇನೆ ಇದರದ್ದು ಮಾತ್ರ ಸ್ವೀಕಾರ ಮಾಡೋದನ್ನೇ ಇಲ್ಲ. ನನಗೆ ಮೋಕ್ಷಕ್ಕೆ ಹೋಗೋದಿದೆ ಅನ್ನೋದು ಕನಸು ಮನುಷ್ಯನೊಳಗೂ ಕೂಡ ಇಲ್ಲ. ಇದೇನ ಸ್ವಲ್ಪ
ಅತ್ಯಂತ ಪ್ರಾಮಾಣಿಕತೆಯಿಂದ ಅಂತರ್ ಅವಲೋಕನೆ ಮಾಡೋದು ಇದೇ. ಅದೇ ಹೊರಗಿನೂ ಅದಕ್ಕೆ ಸುಲಭ ಇದಾವ್ರಿ ಈ ಜೀವಕ್ಕೆ, ಸುಲಭ ಇದಾವು ಮತ್ತು ಅಷ್ಟೇ ಸುಲಭವಾಗಿ ಅವು ಪೂರ್ಣನೂ ಆಗ್ತಾವ್ರಿ. ಅದರ ಫಲ ಎಷ್ಟಿದೆ ರೀ? ಆ ಎಲೆ ಬಂತಲ್ಲ, ಇನ್ನೊಂದೆರಡು ಎಲೆ ಬಂದ ನಂತರ ಅದರ ಶಕ್ತಿ ಕುಂದತಿದೆ ಏನಿಲ್ರಿ? ಮುಂದೆ ಇನ್ನೊಂದು 4 ಎಲೆ ಬೆಳೆದ ನಂತರ ಆ ವೃಕ್ಷದ ಆ ಮೊದಲು ಹೊಡೆದಿದೆಯಲ್ಲ ಆ ಎಲೆ ಶಕ್ತಿ ಕುಂದಿತಿದೆ, ಅದು ಬಿದ್ದು ಹೋಗುವ ಕಾರ್ಯದೊಳಗೆ ತಲ್ಲೀನ ಆಗ್ತಿದೆ, ಬಿದ್ದು ಹೋಗ್ತಿದೆ. ಅಷ್ಟೇ ಇದೆ. ಈ ಶುಭ ಕಾರ್ಯದ ಶುಭ ಅನುಷ್ಠಾನದ ಧ್ಯೇಯರಹಿತ ಧರ್ಮಾಚರಣೆದ ಫಲ ಅಷ್ಟೇ ಇದೆ. ಗಂಭೀರವಾಗಿ ಈ ಸಮಯದೊಳಗೆ ಅಷ್ಟ ಅಲ್ಲ, ನಿರಂತರ ಗಂಭೀರತೆ ಬೇಕು. ಗಂಭೀರತೆ ಅಂದ್ರೆ ಮಾತನಾಡದೇ ಇರೋದ ಹೀಗಲ್ಲ. ಗಂಭೀರತೆ ಅರ್ಥಾತ್ ಅದರ ಕಡೆಗೆ ಸಾವಧಾನ, ಅದರ ಕಡೆಗೆ ಎಚ್ಚರ ವಹಿಸಿ ಇರೋದು. ಯಾವುದರ ಕಡೆಗೆ? ಪರದೊಳಗೆ ಪತನ ಎಷ್ಟಾಗ್ತಾ ಇದೆ, ನನ್ನ ಜ್ಞಾನ, ನನ್ನ ಜೀವನ ನಿರರ್ಥಕ ಎಷ್ಟಾಗ್ತಾ ಇದೆ. ಅರೇ ಪ್ರಯೋಜನ ಇಲ್ಲದ್ದನ, ಅರೇ ಯಾವ ದೇಹಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡ್ತೇವೆಯೋ ಅದರದ ಪ್ರಯೋಜನ ನಿಜವಾಗಿ ಎಷ್ಟಿದೆ. ಧರ್ಮ ಬಹಳ ದೂರದ ಮಾತಿದೆ ರೀ. ಇನ್ನು ಅದಕ್ಕೆ ಎಷ್ಟು ಅವಶ್ಯಕ ಇದೆಯೋ ಅದನ್ನು ಪೂರ್ಣ ರೂಪದಿಂದ ಮಾಡ್ರಿ. ಆದ್ರೆ ಅದಕ್ಕೂ ಕೂಡ ಅವಶ್ಯಕ ಇಲ್ಲ ಅಂಥದ್ಯಾತಕ್ಕೆ ಪಾಪ ಮಾಡ್ತೀವ್ರಿ ನಾವು. ಆದ್ರೆ ಅದನ್ನೇ ಅಧಿಕ ಮಾಡ್ತೀವಿ. ಅಧಿಕಲ್ಲ, ಪೂರ ಪ್ರಯೋಜನವಿಲ್ಲದೆ ಉತ್ಪನ್ನವಾಗುವಂಥ ಪಾಪದ ತ್ಯಾಗವನ್ನು, ಬರೀ ಪಾಪದ ತ್ಯಾಗ ಮಾಡಿಸಿದಾರ್ರಿ ನಮಗೆ. ಪಾಪದ ತ್ಯಾಗ ಮಾಡಂಥೇಳಿ ಹೇಳ್ತಾ ಇದ್ದಾರೋ, ಅದು ನಿನಗೆ ಪ್ರಯೋಜನ ಇದ್ದದ್ದು ಪಾಪದ ತ್ಯಾಗ ಅಲ್ಲ. ನಿನಗೆ ಅದರಿಂದ ಏನಾದರೂ ಪ್ರಯೋಜನ ಆಗ್ತಿದೆ ಅಂಥದ್ದು ತ್ಯಾಗ ಮಾಡು ಅಂಥೇಳಿ ಹೇಳ್ತಾ ಇಲ್ಲ. ನಿನಗೆ ಯಾವ ಪ್ರಯೋಜನ ಇಲ್ಲ. ಮೊನ್ನೆ ಯಾರೋ ತೀರಿ ಹೋದ್ರಲ್ಲ, ಯಾರ ಅಂಥೇಳಿ, ಅರೇ ನಮ್ಮ ಸಂಬಂಧಿಕರಲ್ಲಿ ಯಾರೂ ಇಲ್ಲ ಅನ್ನೋದು ಗೊತ್ತಿದೆ ಏನಿಲ್ರಿ? ಆದ್ರೂ ಕೂಡ ವಿಚಾರ ಮತ್ತೆ ಯಾರಿಗಾರ ಕೇಳೋದು, ಅಲ್ಲೇನಾಯಿತು, ಯಾರ ಹೆಂಗ ಯಾರ ಅಂಥೇಳಿ ಹೇಳಿದ ನಂತರ ಕೂಡ ಹೌದು ಅಂಥೇಳಿ ಬಿಟ್ಬಿಡೋದಿಲ್ಲ. ಹೆಂಗ ಯಾಕ? ಅದಕ್ಕೆ ಇಷ್ಟೋಪದೇಶದೊಳಗೆ ಏನು ಹೇಳಿದ್ರು, ಯಾರದು ಎಂಥದು ಏನು ಅನ್ನೋ ವಿಕಲ್ಪನೆ ಇಲ್ಲ. ಯಾರಿಗೆ ತನ್ನ ಕಾರ್ಯ ಮಾಡುವುದಿದೆಯೋ ಈ ಜನಜಂಗುಳಿಯೊಳಗೆ ಯಾರಿಗೆ ವಿಕಲ್ಪ ಮಾಡುವ ಅವಶ್ಯಕತೆ ಇದೆ ಹೇಳಿ? ಯಾರಿಗೆ? ಪ್ರತಿಯೊಂದು ಜೀವ ತನ್ನ ಉದಯದ ಅನುಸಾರ ತಾನ ಪಂಪ ಹೇಳಿದಲ್ಲ, ವಿಧಿ ಕಟ್ಟಿಕೊಟ್ಟಿದೆ ಅವನಿಗೆ. ಏನ? ಈ ಸಮಯದೊಳಗೆ ಆನಂದ, ಈ ಸಮಯದೊಳಗೆ ದುಃಖ, ಈ ಸಮಯದೊಳಗೆ ಈ ಪ್ರಕಾರದ ಅಸ್ತವ್ಯಸ್ತತೆ, ಈ ಸಮಯದೊಳಗೆ ಈ ಪ್ರಕಾರದ ಅನುಕೂಲತೆ. ಅದರೊಳಗೆ ಯಾವುದೇ ಪ್ರಕಾರದ ಹೆಚ್ಚು ಕಡಿಮೆ ಸಾಧ್ಯ ಇಲ್ಲ. ಪಂಪ ಹೇಳಿದ ಆದಿಪುರಾಣದೊಳಗೆ ಅದನ್ನ ಅಕೃತನಿಂದ ಅಹಮಿಂದ್ರದೊಳಗೆ ಮಂಗಲಾಚರಣೆ ರೂಪದೊಳಗೆ ಅಪ್ಪಾಜಿ ಇಟ್ಟಿದ್ದಾರೆ. ವಿಧಿ ಕಟ್ಟಿಕೊಟ್ಟಿದೆ ಎಲ್ಲ ಸುವ್ಯವಸ್ಥಿತವಾಗಿ. ಯಾವ ಪ್ರಕಾರ ಮಾತೆ ಮಗನಿಗೆ ಇದನ್ನ ಅಷ್ಟಾಕ, ಇದ ನಂತರ ಊಟಕ್ಕೆ, ಇದ ನಂತರ ಫ್ರೂಟ್ ಇಟ್ಟಿದ್ದೀನಿ, ವ್ಯವಸ್ಥಿತವಾಗಿ ಕಟ್ಟಿಕೊಟ್ಟೆ. ಅಲ್ಲೇನಾದರೂ ಒಂದು ವೇಳೆ ಹೆಚ್ಚು ಕಡಿಮೆ ಮಾಡಬಹುದು ಅವ ಬಾಲಕ, ಆದರೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಲಕಲ್ಲ, ಮಹಾನ್ ಶಕ್ತಿಶಾಲಿ ಪುರುಷ ಕೂಡ ಮಾಡಲಿಕ್ಕೆ. ಇಷ್ಟು ತಿಳಿದ್ರೆ ಎಷ್ಟು ನಮ್ಮ ಜೀವನದೊಳಗಿನ ಆಕುಲತೆ ವ್ಯಾಕುಲತೆ ಪಾಪ ನಿಂತು ಹೋಗ್ತಿದೆ. ಆದರೆ ನಮಗೆ ಕಲ್ಯಾಣದ ಧ್ಯೇಯ ಮನುಷ್ಯ ಜೀವನದ ಬೆಲೆ ಸಂಜ್ಞೀತನ ಅಂದ್ರೆ ಏನ? ಇವು ಯಾವುದರದ್ದು ಯಾವುದೇ ರೂಪದಿಂದ ಯಥಾರ್ಥ ತಿಳ್ಕೊಳ್ಳುವ ಮನಸ್ಸು ರುಚಿನೇ ಇಲ್ರಿ. ಯಾವುದು ಸಿಕ್ಕಿದೆ ಅದನ್ನು ಓದ್ತೇವೆ, ಅಲ್ಲೇನು ಹೇಳಿದ್ದಾರೆ ಅದನ್ನು ಅಂತೇವೆ. ಅರೆ ಇದೇ ಪುರುಷಾರ್ಥ ಸಿದ್ಧಿ ಉಪಾಯದ 21-22ನೇ ಶ್ಲೋಕಗಳಲ್ಲಿ ಹೇಳಿದ್ದಾರೆ. 7 ತತ್ವಗಳನ್ನು ಹೇಗೆ ಹೇಳಿದಾರೋ ಹಾಗೆ ನಿಸ್ಸಂದೇಹ ಶ್ರದ್ಧೆಯನ್ನು ಈ ಜೀವ ಅನಂತ ಬಾರಿ ಮಾಡಿದಾನೆ ಶಾಸ್ತ್ರಾಧಾರದಿಂದ.
ಜೀವತತ್ವದ ಶ್ರದ್ಧೆನೂ ಮಾಡಿದಾನೆ, ಮೋಕ್ಷ ತತ್ವದ ಶ್ರದ್ಧೆನೂ ಮಾಡಿದ್ದಾರೆ. ಆದರೆ ಶಾಸ್ತ್ರದಲ್ಲಿ ಹಾಗೆ ಹೇಳಿದ್ದಾರೆ ಹಾಗೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ನಡೆಯೋದಿದೆ ಹೇಳಿ? ಅಂದರೆ ಈ ಜೀವ ತನ್ನ ಕುರಿತಾಗಿ ಎಷ್ಟು ನಿಷ್ಠುರಾಗಿ ನಿಂತಿದ್ದಾನ್ರಿ. ಈ ಮನುಷ್ಯ ಭವ ಪಡೆದು ವೀತರಾಗ ಪರಂಪರೆಯೊಳಗೆ ಬಂದ್ರೂ ಕೂಡ, ಜಯಿಸುವಂಥ ಕುಲದೊಳಗೆ ಜನಿಸಿದರೂ ಕೂಡ ಇವನಿಗೆ ಯಾವುದರದ್ದು ಪ್ರಜ್ಞೆನೇ ಇಲ್ಲ. ಯಾವುದೂ ಇವನಿಗೆ ಗಂಭೀರವಾಗಿ ಕಾಣಿಸ್ತಾನೇ ಇಲ್ಲ. ಅರೆ, ಈ ಭವಸಾಗರ ಭಯಾನಕವಾಗಿ ಕಾಣಿಸಿದೆ ಅನ್ರಿ ಯಾವತ್ತಾದರೂ? ಅರೆ, ಯಾರದೇ ರೋಗ, ಯಾರದೇ ಮಾನಹಾನಿ, ಯಾರದೇ ಧನಹಾನಿ, ಯಾರದೇ ಮರಣಾದಿಗಳನ್ನು ನೋಡಿದ್ರೂ ಕೂಡ ಅದು ಅವ್ರದ್ದೇ, ಅದು ಅವ್ರದ್ದ ಅಂಥೇಳಿ ರಸ ತಗೊಂಡು ಇನ್ನೊಬ್ಬರಿಗೆ ಹೇಳ್ತೇವ್ರಿ ಆ ಕಥೆಯನ್ನು. ರಸ ಅತ್ಯಂತ ರಸವತ್ತಾಗಿ ಹೇಳ್ತೇವೆ, ರಸದ ಅನುಭವ ಮಾಡ್ತಾ. ಆದರೆ ಪ್ರಭು ಅಲ್ಲಿ ಇಷ್ಟೋಪದೇಶದೊಳಗೆ ಹೇಳಿದ ವೃಕ್ಷದ ಮೇಲೆ ಕೂತಿರುವಂಥ ದನ ಕಾಯೋ ಬಾಲಕ, ದನಗಳನ್ನು ಮೇಯಿಸಲಿಕ್ಕೆ ಬಿಟ್ಟಿದ್ದಾನೆ, ವೃಕ್ಷವನ್ನು ಹತ್ತಿ ಕೂತಿದ್ದಾನೆ. ಕಾನನಕ ಅಗ್ನಿ ತಗಲಿದೆ, ಆದ ವೃಕ್ಷ ಬಿತ್ತು. ಅಲ್ಲಿಯವರೆಗೆ ಬಂತು, ಈ ವೃಕ್ಷ ಬಿತ್ತು, ಈ ಪ್ರಕಾರ ಇಲ್ಲಿ ಜೋರಾಯಿತು ಅಗ್ನಿ. ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಆದರೆ ಆ ಅಗ್ನಿ ಇನ್ನು ಸ್ವಲ್ಪ ಸಮಯದ ನಂತರ ನನ್ನನ್ನು ಯಾವ ರೀತಿ ಸುಟ್ಟು ಭಸ್ಮ ಮಾಡ್ತಿದೆ ಅನ್ನೋದು ಆ ಬಾಲಕನಿಗೆ ಗೊತ್ತಿಲ್ಲ. ಅದೇ ಪ್ರಕಾರ ಈ ಜೀವರೂಪದ ಅಜ್ಞಾನಿ ದನ ಕಾಯುವ ಮನುಷ್ಯದಂದ್ರೆ ಇವು ದನ ಪಂಚೇಂದ್ರಿಯ ರೂಪದ ದನಗಳನ್ನು ಮೇಯಿಸ್ತಾ ಇದ್ದಾನ್ರಿ ಸದೈವ. ಅರೆ, ಇವನಿಗೆ ಕಾಲರೂಪದ ಅಗ್ನಿ ಇವನನ್ನು ಸುಟ್ಟು ಹಾಕ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾಲರೂಪದ ಅಗ್ನಿ. ಎಲ್ಲಿ ಹರ್ ರಾಮ ಲಕ್ಷ್ಮಣರು, ಎಲ್ಲಿ ಹರ್ ಭೀಮ ಅರ್ಜುನರು, ಎಲ್ಲಿ ಹನ್ ಯೋಧ ಹನುಮಂತ. ಅವರನ್ನು ಕಾಲ ಕಬಳಿಸಿತು. ಶಬ್ದ ಎಂಥದ್ದು ಇದೆ ರೀ? ಕಾಲ ಇದೆಯಲ್ಲ, ಅದು ಎಲ್ಲಕ್ಕಿಂತ ಪ್ರಬಲ ಇದೆ. ಅವರನ್ನು ಕಾಲ ಕಬಳಿಸಿತು, ನುಂಗಿ ಹಾಕಿತದ. ನಿನ್ನನ್ನು ಕಾಲ ತಿನ್ನುವುದು, ಅವರನ್ನು ಕಬಳಿಸಿತ, ನಿನ್ನನ್ನು ತಿನ್ನುವುದು. ತಿಂತಿದೆ. ನುಂಗಿ ಹಾಕೋದು ಸುಲಭನ, ಸ್ವಲ್ಪ 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 ಹರಿದು ತಿನ್ನೋದು ಸುಲಭರೇ. ದುಃಖ ಯಾವುದರಲ್ಲೇ ಹೆಚ್ಚರೆ ಹರಿದು ತಿನ್ನುವುದು. ಹಾಗೆ ನಿನ್ನನ್ನು ಕಾಲ ನಿರಂತರ ಕ್ಷೀಣ ಮಾಡ್ತಾ ಇದೆ. ನಿನ್ನ ಶಕ್ತಿಯನ್ನು ಮೊದಲು ಕಸ್ಕೊಳ್ತಿದೆ, ಆಮೇಲೆ ಬುದ್ಧಿಯನ್ನು ಕಸ್ಕೊಳ್ತಿದೆ. ಆಗ್ತಿದೇನಿಲ್ರಿ, ನಡೆದಿದೇನಿಲ್ರಿ, ನಿನ್ನ ಅಧಿಕಾರವನ್ನು ಕಸ್ಕೊಳ್ತಿದೆ. ಕೊಡನ್ನೆಲ್ಲ ಮಗನಿಗೆ, ನಿನಗೇನು ಮಾಡೋದು? ಬುದ್ಧಿ ಮಾತ್ರ ಹೇಳ್ತಾರ್ರಿ, ಹೌದೇನಲ್ರಿ? ಅವನು ಹುಟ್ಟಿದ ಕೂಡ್ಲೇನ ಕಸ್ಕೊಂಡಿದ್ದಾನ್ರಿ. ಅವರ ಜ್ಞಾನಿಗಳೇ ಹೇಳಿದಾರ್ರಿ, ನೀ ಅವನ ಹೆಸರಿಗೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವನು ಹುಟ್ಟುತ್ತಾ ಇದ್ದ ಹಾಗೆ ನಿನ್ನ ಆಸ್ತಿಗೆಲ್ಲ ಅವ ಅಧಿಕಾರಿ ಆದ. ಅದಕ್ಕಿಂತಲೂ ಮುಂದೆ ಹೋಗಿ ಜೈನಾಚಾರ್ಯರು ಹೇಳಿದಾರ್ರಿ, ಮಾತೆಯ ಗರ್ಭದೊಳಗೆ ಮಗ ಬರ್ತಾ ಇದ್ದ ಹಾಗೆ ಮಾತೆಯ ಯೌವನವನ್ನು ತಿಂದು ಹಾಕ್ತಾನೆ. ಈ ಭೂಮಿಗೆ ಬರ್ತಾ ಇದ್ದ ಹಾಗೆ ಮಿಷ್ಟ ಭೋಜನವನ್ನು ತಿಂದು ಹಾಕ್ತಾನೆ. ಭಾರಿಲ್ಲೊಮ್ಮೆ ಪ್ರವಚನದಾಗ ಹೇಳ್ತಾ ಇದ್ರು, ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾಳೆ, ಗಂಡ 10 ಬಾರಿ ನೀರು ಕೇಳ್ತಾನೆ. ಆದರೆ ಅವನಿಗೆ ಎದ್ದು ನೀರು ನೀವು ತಗೊಂಡು ಕುಡಿಲಿಕ್ಕೆ ಆಗೋದಿಲ್ಲೇನ ಕೇಳ್ತಾಳೆ. ಈ ಪ್ರಕಾರ ಪುತ್ರ ಅನ್ನುವಂಥದ್ದು ಶತ್ರು ಮನೆಗೆ ಬಂದ ನಂತರ ಅವನ ಅವಸ್ಥೆ ಹೀಗಾಗ್ತಿದೆ. ಎಲ್ಲ ಸುಧಾರ್ತಾ ಇದೆ. ಇವು ಚಂತನಕ ಇವು ತಾಯಿ ಕೆಲಸ ಮಾಡ್ತಿರ್ತೈತಲ್ಲ, ಅವಾಗ ಅದನ್ನು ಶಾಂತ ಮಲ್ಕೊಳ್ತಿದ್ದೀರಿ. ಈಕೆ ಮಲ್ಕೊಳ್ಳಿಕ್ಕೆ ತಯಾರಾದೊಳಗ ಶುರು ಮಾಡ್ತೀವಿ. ಇದು ಶತ್ರುತ್ವ ಇದೆ ರೀ. ಊಟಕ್ಕೂ ತೊಳು ಅಂತಂದ್ರೆ ಏನರೇ ಅದರದ ಮಲಮೂತ್ರ ಶುರು. ಇದೆಲ್ಲ ಪ್ರತ್ಯಕ್ಷ ಅನುಭವ ಇದ್ರೂ ಕೂಡ ಅದನ್ನು ಆ ರೂಪದಿಂದ ಯಾರು ನೋಡಿದ್ದಾರೆ? ಜೈನಾಚಾರ್ಯರು ತೋರಿಸಿ ಕೊಟ್ರೂ ಕೂಡ
ನಾವು ಮಾಡಬೇಕಲ್ಲ, ಈಗ ಮಾಡೋದು ಕರ್ತವ್ಯ ಇದೆ. ಎಂಥ ಮೋಹದಿಂದ ಸಂಚನ್ನ ಆಗಿದನ್ರಿ ಈ ಜೀವ. ಇವನನ್ನು ಆ ಮೋಹದ ಕತ್ತಲೆಯಿಂದ ಬಿಡಿಸುವವರು ಯಾರ್ರಿ? ಯಾರು? ಅಲ್ಲಿ ಅಪಧ್ಯಾನ, ಎಷ್ಟು ಅಪಧ್ಯಾನ, ಎಷ್ಟು ಕರ್ತವ್ಯ ಇದೆ. ಅದ ಸಮ್ಯಕ್ ದೃಷ್ಟಿ ಮಾತೆಯರು ಮಾಡಿದರ್ರಿ, ಮಕ್ಕಳದ್ದ ಕರ್ತವ್ಯ ಮಾಡಿದ್ರು, ಅಪಧ್ಯಾನ ಮಾಡಲಿಲ್ಲ. ಇಲ್ಲಿ ಅಪಧ್ಯಾನದ ಮಾತು ಪ್ರಯೋಜನ ಏನೂ ಇಲ್ಲ. ಪಾಪದ ಬಂಧ ಆಗ್ತಾ ಇದೆ. ಅದರ ತ್ಯಾಗ ಮಾಡೋದಕ್ಕ ಅನರ್ಥ ದಂಡ ತ್ಯಾಗ ವ್ರತ ಅಂತೇಳಿ ಹೇಳಿದರು. ಅದರಲ್ಲಿ ಅಪಧ್ಯಾನ ತ್ಯಾಗ ವ್ರತ, ಪಾಪೋಪದೇಶ ತ್ಯಾಗ ವ್ರತ. ಪಾಪೋಪದೇಶ ಅದಕ್ಕೇನ್ರಿ ಔಷಧ ಮಾಡಿರಲ್ಲ ಅಂಥೇಳಿ ಹೇಳುವುದಿಲ್ಲಲ್ಲ ತಾಯಿ. ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ನಿನ್ನೆ ರಾತ್ರಿ ಒಬ್ಬರು. ಇದು ಬಹಳ ದೊಡ್ಡದಿದೆ, ಏನು ಮಾಡಲಿ? ನಿಮ್ಮ ಆತ್ಮನಿಗಿಂತ ದೊಡ್ಡದಿಲ್ಲ ಅಣ್ಣ. ಪಾಪೋಪದೇಶ ಸುಲಭ ಇದೆ, ಆದ್ರೆ ವಾಸ್ತವಿಕತೆ ಅಪ್ಪಾಜಿ ನನಗೆ ಕೊಟ್ಟರ ಉಪದೇಶ ಸಂಜೆ ತನಕ ಅಂದ್ರೆ ನಾ ಸಾಯ್ತೇನೆ. ಅದರೊಳಗೆ ಹೊಸದೇನಿದೆ ಅಂದ್ರೆ ನಿಜವಾಗಿ ಆಗ ನನಗೆ ಹೇಗೆ ಅನಿಸಿರ್ಬೇಕು. ಆದರೆ ಈಗ ಅದರ ಮಧುರತೆ, ಅದರ ಸತ್ಯತೆ ಕಾಣಿಸ್ತಾ ಇದೆ. ಭ್ರಾಂತಿಯೊಳಗಿಡ್ಲಿಲ್ಲ, ತಯಾರು ಮಾಡಿದ್ರು. ನಾ ಇಲ್ಲ, ನೀ ಯಾಕೆ ಕಾಳಜಿ ಮಾಡಿದೆ? ಇದಕ್ಕೆ ಅಭಯದಾನ ಅನ್ನೋದಿಲ್ಲ, ಇದಕ್ಕೆ ಭ್ರಾಂತಿಯೊಳಗಿಡೋದಂತ. ಅದರೊಳಗೆ ಹೊಸದೇನಿದೆಪ್ಪ, ಎಷ್ಟು ಬಾರಿ ಸತ್ಯ. ಅವು ಮಾತ ಧನ್ಯರಿ. ಯೋಗ್ಯ ಜೀವಕ್ಕೆ ಇಂದಿಲ್ಲ ನಾಳೆ ಉಪಯೋಗ ಆಗ್ತಾವ್ರಿ. ಆದ್ರೆ ಉಳಿದ ಭ್ರಾಂತಿಪೂರ್ಣ ಘಟನೆ ಏನದವು, ಅವು ಭ್ರಾಂತಿಯೊಳಗನ ಕಳೆದು ಉಳಿಯೋದಲ್ರಿ. ಎಲ್ಲಿ ಉಳಿತಾವ ಹೇಳ್ರಲ್ಲ? ಮಾತು ಎಲ್ಲಾನು ಹೇಳ್ತಾರಲ್ಲ, ಇದು ಅನರ್ಥ ದಂಡದಾಗ ಈ ಪಾಪ ಮಾಡು, ನೀನು ಹೊತ್ಕೊಂಡು ಹೋಗಾಟ ಮಾಡಿ ಹೇಳ್ತಾರಲ್ಲ, ಅನರ್ಥ ದಂಡದಾಗ ಮಾಡಿ. ಎಷ್ಟು ಹೊತ್ಕೊಂಡು ಹೋಗೋ ಸಾಧ್ಯತೆ ಅಷ್ಟ ಮಾಡಪ್ಪ, ಪಾಪ ಕೂಡ ಹೆಚ್ಚಿಗೆ ಮಾಡಬೇಡ ಅಂತ. ಬರೀ ಹೊತ್ಕೊಂಡು ಹೋದ್ರೆ ಆಗಲಿಲ್ಲ, ಅದನ್ನು ಭೋಗಿಸ್ಬೇಕಲ್ಲ. ಹೊತ್ಕೊಂಡು ಹೋಗೋದನ್ನ ಮೊದಲಿನ ಭೋಗಿದ್ದೀರಿ. ಯಾತಕ್ಕಾಗಿ ಮಾಡೋದ್ರಿ? ಯಾತಕ್ಕಾಗಿ ಮಾಡೋದು ಹೇಳ್ರಿ? ನಿವೃತ್ತಿ ಯಾವಾಗ? ಜೀವ ನಿವೃತ್ತಿ ಯಾವಾಗ ತಗೊಳ್ಳೋದು? ಯಾಕೆ ತಗೊಳ್ತಾ ಇಲ್ಲ? ಏನು ಕಾರಣ ಇದೆ ಹೇಳ್ರಿ? ನಿವೃತ್ತ ಆದ ನಂತರ, ಅರೆ ಗವರ್ಮೆಂಟ್ ನಿವೃತ್ತಿ ಕೊಟ್ಟ ನಂತರ ಕೂಡ ಇವಂಗೇನು ಮತ್ತೇನಾರೇ ಮಾಡಬೇಕನ್ನಿಸ್ತಿದೆ. ವಿಪುಲ ಇದೆ ಧನ, ಆದ್ರೂ ಮತ್ತೇನಾರೇ ಮಾಡಬೇಕನ್ನಿಸ್ತಿದೆ. ಅದು ಯಾತಕ್ಕ? ಅದು ಇದ್ದದ್ದು ಯಾತಕ್ಕ? ಅದು ಯಾವುದರ ಅದನ್ನು ಭೋಗಿಸ್ತೀಯನ್ನಿ? ಒಂದು ಸ್ವಲ್ಪ ವಿಚಾರ ಮಾಡಿದ್ರೆ ಅನರ್ಥ ದಂಡ ಎಷ್ಟಿದೆ ನಮ್ಮ ಜೀವನ. ಬಿಟ್ಟು ಬಿಡೋದ್ರೆ ಬಿಟ್ಟೇನು ಮಾಡೋದ? ಮಾಡೇನು ಮಾಡವಪ್ಪ? ಮಾಡೇನು ಮಾಡೋ? ಮೋಹನ ಬೆಳೆಯೋದಲ್ಲ, ಆಕುಲತೆ ವರ್ತಮಾನದಲ್ಲಿ ಶಾಂತಿ ಕೆಟ್ಟು ಹೋಗೋದಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಯಾತಕ್ಕೆ ಬೇಕಾಗೈತಿ? ಆಳು ಹಚ್ಚರ್ಲ ಅಂತಾರೆ. ಆಳುಗಳನ್ನ ಹಚ್ಚಿದ್ರೆ ನೆಮ್ಮದಿ ಕೆಡಿಸ್ಕೊಳ್ಳೋದು ಇದೇನ? ಶಾಂತಿ ಪ್ರಾಪ್ತ ಆಗ್ತಿದ್ದೀರಿ ಆಳಿನಿಂದ? ಚಿಂತಿಸೋರುನ ಸಮಯಕ್ಕೆ ಬರ್ತಾನೋ ಇಲ್ಲೋ?
ವಿಚಾರ ಮಾಡ್ರಿ. ಅದಕ್ಕೆ ಎಷ್ಟು ಸ್ವಾಧೀನ ಇದೆ ಅಷ್ಟು ಮಾಡ್ರಿ, ಉಳಿದಿದ್ದು ಬಿಟ್ಟು ಬಿಡ್ರಿ. ಲೋಕದೊಳಗೂ ಕೂಡ ಒಂದು ಲೋಕೋಕ್ತಿ ಇತ್ತು, ಹುಟ್ಟಿಸಿದ ದೇವಿಯನ್ನು ಹುಲ್ಲು ಮೇಯ್ತನು ಅಂತೇಳಿ. ಅದ್ರ ಹುಟ್ಟಿಸಿದ ಅಂದಮೇಲೆ ಅವ ಏನ್ರಿ ಮಾಡತ್ತ ಅಂದ್ರನೇ ಇದರ ಅರ್ಥ ಹುಟ್ಟಿ ಬಂದಿದೆ ಅಂದಮೇಲೆ ಆಯು ಇರೋ ತನಕ ಅದಕ್ಕೆ ಬೇಕಾಗುವಂಥದ್ದು ಕೂಡ ಅದು ತಗೊಂಡನ ಬಂದಿದೆ. ಆದರೆ ಈ ಜೀವದ ಮೋಹ ಇದೆಯಲ್ಲ, ಹೆಣ್ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟ ನಂತರ ಕೂಡ ಗಂಡು ಮಗ ಇಲ್ಲ ಆದ್ರೂ ಕೂಡ ದುಡಿತಾರೆ. ಗಂಡು ಮಗ ಬೇರೆ ಕಡೆ ಹೋದ, ಮನೆ ಮಾಡ್ಕೊಂಡ, ಆದ್ರೂ ನೀವು ದುಡಿಕಬೇಕಲ್ಲ. ಆಮೇಲೆ ಸಂಸಾರದಲ್ಲಿ ಅಂಥ ಸಂಯೋಗಗಳು ಕೂಡ ಇವನ ಭಾಗ್ಯದಿಂದನೇ ಸಿಗ್ತವೆ. ನಿವೃತ್ತಿ ತಗೊಳ್ಳುವಂಥದ್ದು ಕೂಡ ಇವನ ಕೈಯೊಳಗೆ ಇರುವಂಥದ್ದು ಒಂದು ಸನ್ನಿವೇಶ ಬಂದಿರ್ತಿದೆ. ಆದರೆ ಇವನಿಗೆ ನಿವೃತ್ತಿ ಬೇಡ ಅಂದಮೇಲೆ ಅಂಥ ಸನ್ನಿವೇಶಗಳ ತಾನಾಗೇನೆ ಇವನ ಬುದ್ಧಿಯಿಂದ ಇವನ ಕಡೆಗೆ ಬರ್ತವೆ. ಮಾಡಬೇಕಾಗಿದೆ, ಅರೆ ಏನು ಮಾಡಬೇಕಾಗಿದೆ, ಎಷ್ಟು ಮಾಡಬೇಕಾಗಿದೆ, ಯಾರ ಸಲುವಾಗಿ ಮಾಡಬೇಕಾಗಿದೆ. ನಿನ್ನ ಸಲುವಾಗಿ ನೀ ಮಾಡೋದಿದ್ದರೆ ಮಾಡಲ್ಲ. ಇನ್ನು ನಿನ್ನ ಸಲುವಾಗಿ ನೀ ಮಾಡೋ ಎಳೆದೊಳು ಕೂಡ ನಿನಗೆ ಎಷ್ಟು ಅವಶ್ಯಕ ಇದೆ, ಇದು ಒಂದು ಇದೆಲ್ಲ ಮುಂದೆ ಪ್ರಶ್ನೆ. ಎಷ್ಟು ಅವಶ್ಯಕ ಇದೆ, ಜೀವನಕ್ಕೆ ಎಷ್ಟು ಅವಶ್ಯಕ ಇದೆ. ಆದರೆ ಮೋಹಕ್ಕಲ್ಲ, ಮನಸ್ಸಿಗಲ್ಲ, ಭಾವನೆಗಲ್ಲ, ಜೀವನಕ್ಕೆ ಎಷ್ಟು ಅವಶ್ಯಕ ಇದೆ. ಬನಾರಸಿ ದಾಸರ ಕಥೆ ಬಂತಲ್ಲ, ಏನಿದೆ, ತಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಗಳಿಸಿದ್ರು. ನಾವು ಇಷ್ಟು ವರ್ಷ ಆಗುವಷ್ಟು ಸಾಕಂದ್ರೂ ಕೂಡ ನಮಗೆ ಬೇಕಲ್ಲ. ಅಂದ್ರೆ ನಾವು ವೀತರಾಗ ಪರಂಪರೆಯೊಳಗೆ ಹುಟ್ಟಿ ಕೂಡ ವೀತರಾಗ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಅಯೋಗ್ಯ ಇದ್ದೇವೆ. ನಡೆಯರೆ ಬರೀ ಹೆಸರು ಅಪಧ್ಯಾನ ತ್ಯಾಗವ್ರತ, ಪಾಪೋಪದೇಶ ತ್ಯಾಗವ್ರತ, ಪ್ರಮಾದಚರ್ಯ ತ್ಯಾಗವ್ರತ. ಏನೆಲ್ಲ ವಿಶ್ರಾಂತಿ ಮಾಡ್ರಲ್ಲ. ವಿಶ್ರಾಂತಿ ಮಾಡುವ ಮಾತು ಬೇರೆ ಇದೆ. ವಿಶ್ರಾಂತಿ ಎಲ್ಲಿ ಮಾಡುವುದಿದೆ? ಸ್ವರೂಪ ವಿಶ್ರಾಂತಿ, ನಿಸ್ತರಂಗ ಸ್ವರೂಪ ವಿಶ್ರಾಂತ ನಿಸ್ತರಂಗ. ಪ್ರಮಾದಚರ್ಯ ತ್ಯಾಗವ್ರತ, ಹಿಂಸಾ ದಾನ ತ್ಯಾಗವ್ರತ ಮತ್ತು ದುಶ್ರುತಿ ತ್ಯಾಗವ್ರತವೆಂದು 5 ಭೇದಗಳಿವೆ. ಮತ್ತೆ ನೋಡೋಣ.